ಆಕಾಶವಾಣಿ. ಬ್ಯಾಂಕಿನ ಸಾಲ, ಸಾಲಗಾರರ ಜವಾಬ್ದಾರಿ, ಜಾಮೀನುದಾರರ ಜವಾಬ್ದಾರಿ, ಸಿಬಿಲ್ ಸ್ಕೋರ್ ಮತ್ತು ಸ್ಟಾರ್ಟ್ಅಪ್ ವಿಷಯ ಈ ಕುರಿತು ಬ್ಯಾಂಕಿಂಗ್ ಕ್ಷೇತ್ರದ ಅಪಾರ ಅನುಭವ ಹೊಂದಿದ ಮಾಜಿ ಎಂಎಲ್ಸಿಗಳಾದ ಮನೋಹರ್ ಮಸ್ಕೆ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೇಳುಗರೆ, ನಮ್ಮಲ್ಲಿ ಬಹಳಷ್ಟು ಜನರು ಪ್ರತಿದಿನ ಬ್ಯಾಂಕಿನ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ. ಇನ್ನು ಬಹಳಷ್ಟು ಜನರು ವಿವಿಧ ರೀತಿಯ ಸಾಲಗಳನ್ನು ತೆಗೆದುಕೊಳ್ತಾನೆ ಇರ್ತಾರೆ. ಸಾಲ ತೆಗೆದುಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೊಲಾಟ್ರಲ್ ಅನ್ನು ಕೇಳ್ತಾರೆ ಅಂತ ಹೇಳುವುದನ್ನು ಕೂಡ ಇನ್ನೊಂದು ರೀತಿಯ ಒಂದು ವ್ಯವಸ್ಥೆ. ಇನ್ನು ಬಹಳಷ್ಟು ಸಾಲಗಳಿಗೆ ಕೋಬ್ಲಿಗೆಂಟ್ಗಳನ್ನು ಕೇಳ್ತಾರೆ. ಕೋಬ್ಲಿಗೆಂಟ್ನ ಜವಾಬ್ದಾರಿ ಏನಿರುತ್ತೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನದಲ್ಲಿ ಬಂದಂತಹ ಸಿಬಿಲ್ ಸ್ಕೋರ್ನ ಪ್ರಾಬ್ಲಮ್ನಿಂದನೇ ಸಾಲ ಸಿಗದೇ ಇರುವಂತಹ ಹಲವಾರು ಅಂಶಗಳನ್ನು ನೋಡ್ತಾ ಇರ್ತೀವಿ. ಈ ಎಲ್ಲದಕ್ಕೆ ಉತ್ತರವನ್ನು ಕೊಡೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮ. ಹತ್ತಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ಅನುಭವ ಇರತಕ್ಕಂತಹ ವ್ಯಕ್ತಿಯೊಬ್ಬರನ್ನ ಮಾತನಾಡಿಸ್ತಾ ಅವರ ಪರಿಚಯದೊಟ್ಟಿಗೆ ಈ ಎಲ್ಲ ವಿವರಣೆಗಳನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಇವರು ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಬ್ಯಾಂಕಿನ ಫೌಂಡರ್ ಕೂಡ ಹೌದು, ಸುಕೋ ಬ್ಯಾಂಕಿನ ಫೌಂಡರ್ ಪ್ರೆಸಿಡೆಂಟ್ ಕೂಡ ಹೌದು, ಫೌಂಡರ್ ಚೇರ್ಮನ್ MD ಸೌಹಾರ್ದ ಒಂದು ಹೊಸ ಆ್ಯಕ್ಟನ್ನು ತರುವಂಥ ಸಮಯದಲ್ಲಿ ಇವರೇನೇ ಕೂಡ ಅದರ ಅಧ್ಯಕ್ಷರು ಕೂಡ ಆಗಿದ್ದರು. ಕ್ಯಾಬಿನ ಫಾರ್ಮರ್ ಮೆಂಬರ್ ಕೂಡ ಆಗಿದ್ದರು. ಸೌಹಾರ್ದ ಕಮಿಟಿ ಆಫ್ RBI ಇದರ ಒಂದು ಫಾರ್ಮರ್ ಮೆಂಬರ್ ಆಗಿದ್ದರು. ಫಾರ್ಮರ್ MD ಕರ್ನಾಟಕ ಸ್ಟೇಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಲ್ಲಿಯೂ ಕೂಡ ಕೆಲಸ ಮಾಡಿದಂಥವರು. ಹಾಗೆಯೇ ನೀವೆಲ್ಲ ಕೇಳಿದಂತಹ ಜೀವಜಲದ ಒಂದು ಕೋ ಚೇರ್ಮನ್ಶಿಪ್ಪನ್ನು ಕೂಡ ಇವರು ಹೊಂದಿದ್ರು. ಹಾಗಿದ್ರೆ ಇವರು ಯಾರು ಅಂತ ಯೋಚನೆ ಮಾಡ್ತಿದ್ದಾರಾ? ಇವರೇ ರಾಯಚೂರಿನ ಮಸ್ಕಿಯವರು. ಅದೇ ರೀತಿಯಲ್ಲಿ ಆ ಒಂದು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಇವರು ಆಯ್ಕೆಯಾಗಿ MLC ಕೂಡ ಆಗಿದ್ದರು. ಮತ್ತು ಅದಕ್ಕಿಂತ ವಿಶೇಷವಾಗಿ ಅವರೇ ಹೇಳೋ ಹಾಗೇನೆ 50 ವರ್ಷ ಆದ ನಂತರದಲ್ಲಿ ಇನ್ನೂ 2 ವರ್ಷದ ಅಧಿಕಾರಿ ಅವಧಿ ಇದ್ರೂ ಕೂಡ MLC ಪದವಿಯಿಂದ ನಿವೃತ್ತರಾಗಿ ರಾಜಕೀಯ ಸನ್ಯಾಸವನ್ನು ಸ್ವೀಕರಿಸಿ ಅವರದೇ ಭಾಷೆಯಲ್ಲಿ ಹೇಳೋದಿದ್ರೆ ವಾನಪ್ರಸ್ಥಾಶ್ರಮದ ಕಡೆಗೆ ಹೋಗುವ ನಿಟ್ಟಿನಲ್ಲಿ ಇರುವಂತಹ ಮತ್ತು ಈಗ ಪ್ರಸ್ತುತ ಭದ್ರಾವತಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಫಾರ್ಮ್ ಹೌಸನ್ನು ಸ್ಥಾಪನೆ ಮಾಡಿ ಜೀವಜಲದ ರೂವಾರಿಗಳು ಆದಂತಹ ಮನೋಹರ್ ಮಸ್ಕಿಯವರು. ಮನೋಹರ್ ಮಸ್ಕಿ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಎಲ್ಲ ಕ್ಷೇತ್ರದಲ್ಲೂ ಕೈಯಾಡಿಸಿದಂಥವರು, ಶಾಸಕರಾಗಿ ಬ್ಯಾಂಕಿನ ಕೆಲಸದಲ್ಲಿ, ಅದರೊಟ್ಟಿಗೆ ಚೈಲ್ಡ್ ರೈಟ್ಸ್ ಮೂವ್ಮೆಂಟ್ನಲ್ಲೂ ಕೂಡ ಭಾಗವಹಿಸಿದವರು, ಇನ್ನು ಹಲವು ಬ್ಯಾಂಕುಗಳಿಗೆ ಆಧಾರ ಸ್ತಂಭವಾಗಿ ಗೈಡನ್ನು ಇದುವರೆಗೂ ಕೂಡ ಮಾಡ್ತಾ ಇರುವಂಥವರು. ಎಷ್ಟು ರೀತಿಯ ಬ್ಯಾಂಕ್ಗಳಿದೆ ಅನ್ನೋದ್ರಿಂದನೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಬ್ಯಾಂಕ್ನಲ್ಲಿ ಅನೇಕ ವಿಧಗಳಿದ್ದಾವೆ. ಹೌದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇದೆ, ಕೋಆಪರೇಟಿವ್ ಬ್ಯಾಂಕ್ ಇದೆ, ವಿದೇಶಿ ಬ್ಯಾಂಕ್ ಇದೆ. ಆದರೆ ಎಲ್ಲರೂ ಮಾಡೋದು ಬ್ಯಾಂಕಿಂಗ್ ಬಿಸ್ನೆಸ್. RBIನ ಲೈಸೆನ್ಸನ್ನು ಪಡೆದು ಬ್ಯಾಂಕ್ ಏನು ಕೆಲಸ ಮಾಡುತ್ತೆ ಅಂತ ಕೇಳಿದರೆ, ಸರಳವಾಗಿ ಹೇಳೋದಾದ್ರೆ 3 ಕೆಲಸ ಮಾಡುತ್ತೆ. ಒಂದು ಠೇವಣಿಯನ್ನು ತೆಗೆದುಕೊಳ್ಳುತ್ತೆ, ಇನ್ನೊಂದು ಹಣದ ವರ್ಗಾವಣೆ ಮಾಡುತ್ತೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ, ಇನ್ನೊಂದು ಸಾಲ ನೀಡುತ್ತೆ. ಈ 3 ಕೆಲಸಗಳನ್ನು ಮಾಡುತ್ತೆ ಬ್ಯಾಂಕ್. ಇಲ್ಲಿಯೇ ನನಗೆ ಇದನ್ನು ನಮ್ಮ ಕ್ಲಾರಿಫೈ ಮಾಡಿಬಿಟ್ಟೇ ಮುಂದಕ್ಕೆ ಹೋಗೋಣ. ನಮ್ಮಲ್ಲಿ ಈ ಒಂದು ಕೋಆಪರೇಟಿವ್ ಸೆಕ್ಟರ್ ಅಂತಲೂ ಇದೆ. ಕೋಆಪರೇಟಿವ್ ಸೆಕ್ಟರ್ನವರು ಬ್ಯಾಂಕಿಂಗ್ ವ್ಯವಹಾರ ಮಾಡ್ತಾರೆ. ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತಿದೆ, ಅವರು ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡ್ತಾರೆ. ರೂರಲ್ ಬ್ಯಾಂಕ್ಗಳು ಅಂತಿವೆ, ಇವು ಬ್ಯಾಂಕ್ ವ್ಯವಹಾರ ಮಾಡ್ತೀವಿ. ಇದೇನಿದು? ಉದಾಹರಣೆಗೆ ನೋಡಿ, ತರಕಾರಿ ವ್ಯಾಪಾರ ಮಾಡೋಣ ಅಂತ ಇಟ್ಕೊಳ್ಳಿ. ಒಬ್ಬನು ಒಂದು ದೊಡ್ಡ ಮಂಡಿಯಲ್ಲಿ ತರಕಾರಿ ಮಾಡ್ತಾನೆ, ಯಾರೋ ಬಂಡಿಯಲ್ಲಿ ಮಾರ್ತಿದ್ದಾನೆ. ಅವರೆಲ್ಲರೂ ಕೂಡ ಅಂತಿಮವಾಗಿ ತರಕಾರಿ ಮಾರಾಟ ಮಾಡೋರೆ, ಆದರೆ ಬೇರೆ ಬೇರೆ ರೀತಿಯ ಒಂದು ಅವರ ಐಡೆಂಟಿಟಿ ಅಂತೀವಲ್ಲ ಅದನ್ನು ಹೊಂದಿರೋರು. ಉದಾಹರಣೆ ಹೇಳಿದರೆ ನ್ಯಾಷನಲೈಸ್ ಬ್ಯಾಂಕು ಮತ್ತು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇವತ್ತು 2 ಒಂದೇ ಅಂತ ಹೇಳ್ಬೋದು ಒಂದು ಅರ್ಥದಲ್ಲಿ. ಎಲ್ಲ ರೀತಿಯ ಸ್ಟೇಟ್ ಬ್ಯಾಂಕ್ಗಳನ್ನು ಸೇರಿಸಿ ಕೊನೆಗೆ ಈಗ SBI ಒಂದೇ ಮಾಡಿದ್ವಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು ಅಂತ ಹೇಳಿದ್ವಿ, ಸ್ಟೇಟ್ ಬ್ಯಾಂಕ್ ಆಫ್ ಬರೋಡಾ, ಸ್ಟೇಟ್ ಬ್ಯಾಂಕ್ ಆಫ್ ಸ್ಟೇಟ್ಗಳಲ್ಲಿತ್ತು, ಅವೆಲ್ಲವನ್ನು ಸೇರಿ ಇವೆಲ್ಲವನ್ನು ನಾವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕರಿತೀವಿ. ಯಾಕಂದರೆ ಆರಂಭ ಆಗಬೇಕಾದ್ರೆ ಅದು ಸರ್ಕಾರದ ಶೇರನ್ನು ಮೋರ್ ದ್ಯಾನ್ 51% ಹೊಂದಿ ಆರಂಭ ಆಗಿರೋವು. ಹಿಂದೆ ಖಾಸಗಿ ಬ್ಯಾಂಕ್ಗಳಿದ್ದು, ಕೆನರಾ ಬ್ಯಾಂಕು, ವಿಜಯ ಬ್ಯಾಂಕ್ ಮರ್ಜ್ ಆಯಿತು, ವಿಜಯ ಬ್ಯಾಂಕಿಗೆ ಬೇರೆ, ಸಿಂಡಿಕೇಟ್ ಬ್ಯಾಂಕು, ಇವು ಖಾಸಗಿ ಇದ್ದು ಅವನ್ನ ಒಂದು ಹಂತದಲ್ಲಿ ರಾಷ್ಟ್ರೀಕರಣ ಮಾಡಿದ್ದೀವಿ. ಅದಕ್ಕೆ ಅದನ್ನು ರಾಷ್ಟ್ರೀಕರಣ, ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳೋದು ಜಾಸ್ತಿ ಶೇರನ್ನು. ಅದು ಬಿಟ್ಟರೆ ತಾವು ಹೇಳ್ತಾ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿದಿರಿ, ಅದರ ಉದ್ದೇಶ ಏನು? ಲೈಸೆನ್ಸ್ ಕೊಡಬೇಕಾದ್ರೆ RBI ಹೇಳಿದ್ದು, ನೀವು ಹೆಚ್ಚು ಕೃಷಿ ವಲಯಕ್ಕೆ ಸಾಲ ಕೊಡಿ, ನಿಮ್ಮ ಶಾಖೆಗಳನ್ನು ಹೆಚ್ಚು ಗ್ರಾಮಗಳಲ್ಲಿ ತೆಗೀರಿ, ಅದಕ್ಕೆ ಗ್ರಾಮೀಣ ಬ್ಯಾಂಕ್ ಅಂತ ಕೊಟ್ಟರು. ಇನ್ನು ಕೋಆಪರೇಟಿವ್ ಸೊಸೈಟಿಯಾಗಿ ನೀವು ರಿಜಿಸ್ಟರ್ ಆಗಿರ್ತೀರಿ ಸ್ಟೇಟ್ ಆ್ಯಕ್ಟ್ ಅಡಿಯಲ್ಲಿ, ನಿಮಗೂ ಬ್ಯಾಂಕಿಂಗ್ ಮಾಡಬೇಕು ಅಂತಿದ್ರೆ ಅವರು RBI ಲೈಸೆನ್ಸ್ ಹಾಕಬೇಕು ಅರ್ಜಿ. RBI ಅವರಿಗೆ ಲೈಸೆನ್ಸ್ ಕೊಟ್ಟರೆ ಅವರು ಕೋಆಪರೇಟಿವ್ ಬ್ಯಾಂಕ್ ಆಗ್ತಾರೆ. ಆದರೆ ಒಂದೇ ವ್ಯತ್ಯಾಸ ಇದರಲ್ಲಿ ಈಗ ಹೇಳಿಬಿಡ್ತೀನಿ.
ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಖಾಸಗಿ ಬ್ಯಾಂಕ್ ಆಗಲಿ ಎರಡೂ ನಾವು ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಇನ್ನೊಂದು ಗ್ರಾಮೀಣ ಬ್ಯಾಂಕ್ RRBs ಅಂತ ಕರಿತೀವಿ. ಇವರೆಲ್ಲರೂ ಕೂಡ ಕೃಷಿ ಸಾಲವನ್ನು ಕೊಡ್ತಾರೆ, ಕೃಷಿಯೇತರ ಸಾಲವನ್ನು ಕೊಡ್ತಾರೆ. ಕೃಷಿ ಸಾಲ ಅಂತ ಹೇಳಿದರೆ ಬೆಳೆ ಸಾಲಗಳು. ಆದರೆ ಕೋಪರೇಟಿವ್ನಲ್ಲಿ ಮಾತ್ರ ಇದನ್ನು 2 ಭಾಗ ಮಾಡಿದೆ. ಒಂದು ರಾಜ್ಯಕ್ಕೆ ಒಂದು ಅಪೆಕ್ಸ್ ಬ್ಯಾಂಕು, ಜಿಲ್ಲೆಗೆ ಒಂದು ಜಿಲ್ಲಾ ಕೇಂದ್ರೀಯ ಬ್ಯಾಂಕು DCC ಬ್ಯಾಂಕು, ಪ್ರತಿ ಗ್ರಾಮ ಅಥವಾ ಗ್ರಾಮಗಳ ಸಮುಚ್ಚಯಕ್ಕೆ ಒಂದು ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ. ನಬಾರ್ಡು ಒಂದಿಷ್ಟು ಹಣವನ್ನು ಕೊಡುತ್ತೆ ಅಪೆಕ್ಸ್ ಬ್ಯಾಂಕಿಗೆ, ಅಪೆಕ್ಸು DCC ಕೊಡುತ್ತೆ, DCCಯಿಂದ ಅಲ್ಲಿನ ಕೋಆಪರೇಟಿವ್ ಸೊಸೈಟಿಗೆ ಬಂದು ಕೊನೆಯ ರೈತನಿಗೆ ಆತನ ಕೃಷಿ ಕೆಲಸಗಳಿಗೆ ವಿಶೇಷವಾಗಿ ಬೆಳೆಗೆ ಹಣ ಸಿಗಬೇಕು ಅನ್ನೋದು. ಅದು ಬಿಟ್ಟರೆ ಕೃಷಿಯೇತರ ಸಾಲಗಳಿಗಾಗಿ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಅಂತ ಇದೆ. ತಾವು ಮಾತಾಡ್ತಾ ಹೇಳಿದ್ರಿ, ಸುಕೋ ಬ್ಯಾಂಕ್ ಹೆಸರು ಹೇಳಿದ್ರಿ, ತಾವು ಅದರ ಫೌಂಡರ್ ಕೂಡ ಅದರ ಅಧ್ಯಕ್ಷನಾಗಿದ್ದೆ. ಅದು UCB ಅಂದರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಬರುತ್ತೆ. ಈ ಬೈಫೆರಿಕೇಶನ್ ಮಾತ್ರ ಕೋಆಪರೇಟಿವ್ನಲ್ಲಿ ಇದೆ. ಉಳಿದ ಸೆಕ್ಟರ್ ಅಂತ ಏನು ಕರಿತೀವಿ, ಪ್ರೈವೇಟ್ ಸೆಕ್ಟರು ಅಥವಾ ನ್ಯಾಷನಲೈಸ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕಲ್ಲಿ ಎರಡೂ ಕೂಡಿ ಒಟ್ಟಿಗೆ ಇದೆ. ಇಷ್ಟೇ ವ್ಯತ್ಯಾಸ. ಆದರೆ ಒಂದು ಸಾರಿ ಬ್ಯಾಂಕಿನ ಲೈಸೆನ್ಸನ್ನು RBI ಕೊಟ್ಟರೆ, ಅದು ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಕಂಪನಿ ಇರ್ಬೋದು, ಅಥವಾ ಸರ್ಕಾರದ ಕಂಪನಿ ಇರ್ಬೋದು, RBI ನಿಯಮಗಳು ಒಂದೇನೆ. ಅವರು ಒಂಥರ ಫೈನಾನ್ಷಿಯಲ್ ಪೊಲೀಸ್ ಅಷ್ಟೇ. ಏನ್ ನಡೆಯುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಏನಾದರೂ ಇನ್ಸ್ಪೆಕ್ಷನ್ ಮಾಡ್ತಾರೆ, ಸಣ್ಣ ತಪ್ಪುಗಳಿದ್ದಲ್ಲಿ ದಂಡ ಹಾಕ್ತಾರೆ, ಕ್ರಮಗಳನ್ನು ತೆಗೆದುಕೊಳ್ತಾರೆ. ಇಷ್ಟೇ ವ್ಯತ್ಯಾಸ. ಹಾಗಿದ್ರೆ ಎಲ್ಲವೂ ಕೂಡ RBI ಗೈಡ್ಲೈನ್ಸ್ ಫಾಲೋ ಮಾಡಲೇಬೇಕಾಗತ್ತೆ ಅಂತ ಹೇಳಿದ್ರೆ ಮನೋಹರ್ ಮಸ್ಕಿ ಅವರೇ. ಹಾಗಿದ್ರೆ ಈಗ ಸಾಲ ಕೊಡುವಾಗ ನೀವು ಒಂದು 2-3 ವಿಧಾನವನ್ನು ಹೇಳಿದ್ರಿ. ಒಂದು ಅಗ್ರಿಕಲ್ಚರ್ ಲೋನು, ಇನ್ನೊಂದು ಕಮರ್ಷಿಯಲ್ ಬೇರೆ ಆಕ್ಟಿವಿಟಿಗಳಿಗೆ ಲೋನು ಅಂತ. ಈ ಸಾಲದಲ್ಲಿ ಒಬ್ಬ ವ್ಯಕ್ತಿ ತಗೋಬೇಕು ಅಂತಂದಾಗ ಅವನು ಏನೆಲ್ಲ ನಿಯಮವನ್ನು ಪಾಲಿಸಬೇಕಾಗುತ್ತೆ? ಇದು ಬಹಳ ಆಸಕ್ತಿಕರವಾದ ಪ್ರಶ್ನೆ. ಯಾಕಂದ್ರೆ ಅನೇಕರು ನನಗೆ ಭೇಟಿಯಾದಾಗ ನಮಗೆಲ್ಲ ಕೇಳೋದು, ಸರ್ ನಮ್ಗೆ ಸಾಲ ಬೇಕಿತ್ತು, ಆ ಬ್ಯಾಂಕಲ್ಲಿ ಸಾಲ ಕೊಡ್ತಿಲ್ಲ, ಇಲ್ಲಿದು ಸಮಸ್ಯೆ ಈ ಥರ ಹೇಳ್ತಾರೆ. ನಾನು ಅದಕ್ಕೆ ನಕ್ಕಂತ ಹೇಳ್ತಿರ್ತೀನಿ. ಈಗ ಇನ್ನೊಂದು ಸಮಸ್ಯೆ ಬಂದಿದೆ, ಹೆಣ್ಣುಗಳು ಕಡಿಮೆ ಸಿಗ್ತಾ ಇದೆ, ಕನ್ಯೆಗಳು ಸೆಕ್ಸ್ ರೇಷಿಯೋ ವ್ಯತ್ಯಾಸ ಆಗಿದೆ. ಅದಕ್ಕೇನು ಮಾಡ್ತಾರೆ, ಅವಾಗ ಗಂಡಿನಲ್ಲಿ ಏನೆಲ್ಲ ಗುಣಗಳಿದೆ ಅಂತ ನೋಡ್ತಾರೆ ಅವರು. ಅದಕ್ಕೆ ನಾನು ಭಾಳ ಸರಳವಾಗಿ ಹೇಳ್ತೀನಿ, ನೋಡಪ್ಪ, ತುಂಬ ಅಲ್ಲಿ ಸಿಬಿಲ್ ಸ್ಕೋರ್ ಅಂತ ನೋಡ್ತಾರೆ, ನೀವು ಸಾಲಕ್ಕೆ ನಿಮ್ಗೆ ಕಟ್ಟುವ ಸಾಮರ್ಥ್ಯ ಇದೆಯಾ ಅಂಥೇಳಿ ಕ್ರೆಡಿಟ್ ಸರ್ವಿಸಿಂಗ್ ಕೆಪಾಸಿಟಿ ನೋಡ್ತಾರೆ. ಅವೆಲ್ಲ ಬಿಟ್ಬೇಡ, ನೀವು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ನಾನು ಹೇಳ್ತೀನಿ ಅವರಿಗೆ, ನೋಡಪ್ಪ, ನೀನೊಂದು ಕನ್ಯೆ ಕೊಡಬೇಕು ಅಂದರೆ ಅವನೇನು ಕೇಳ್ತಾನೆ, ನೀನು ಸಂಬಳ ಎಷ್ಟಿದೆ ಅಂತ ಕೇಳ್ತಾನೆ. ಅವರೇನು ಸರ್ ಸಾಫ್ಟ್ವೇರ್ ಇಂಜಿನಿಯರು, ತಿಂಗಳಿಗೆ 5 ಲಕ್ಷ 3 ಲಕ್ಷ ಏನೋ ಸಂಬಳ ಬರುತ್ತೆ, ಆಯಿತು. ಅಷ್ಟಿದ್ರೂ ಕೂಡ ಮುಂದೆ ಏನು ಕೇಳ್ತಾರೆ, ನಿಮ್ಮ ತಂದೆ ತಾಯಿ ಯಾರು ಅಂತ ಕೇಳ್ತಾರೆ, ಯಾವ ಊರು ಅಂತ ಕೇಳ್ತಾರೆ, ನಿಮ್ಮ ಹಿನ್ನೆಲೆ ತಿಳ್ಕೊತಾರೆ. ಅಷ್ಟಾದಮೇಲೆ ಏನಾದರೂ ಆಸ್ತಿ ಇದೆಯಾ ಅಂತ ಕೇಳ್ತಾರೆ. ಅಲ್ರಿ, ತಿಂಗಳಿಗೆ ಇಷ್ಟು ಸಂಬಳ ಬರುತ್ತೆ ಅಂತ ಹೇಳಿದ್ರು ಆಸ್ತಿ ಇದೆಯಾ ಅಂದರೆ ಇದು ಕರೆಂಟ್ ಇನ್ಕಮ್ಮು, ಅದು ಕೊಲಾಟ್ರಲ್ ಸೆಕ್ಯೂರಿಟಿ, ಹೌದಾ? ಹಾಗೆಯೇ ಬ್ಯಾಂಕಿಂಗ್ನಲ್ಲಿ ಕೂಡ ನಾವೇನು ಮಾಡ್ತೀವಿ, ಸಾಲ ಕೊಡಬೇಕಾದ್ರೆ ಒಂದು ವ್ಯಕ್ತಿಗೆ ಯಾವ ಉದ್ದೇಶಕ್ಕೆ ಸಾಲ ಬೇಕಂತ ನೋಡ್ತೀವಿ ಮೊದಲನೇದು. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಖಾಸಗಿ ಮನಿ ಲೆಂಡರ್ ಅಥವಾ ಖಾಸಗಿ ಲೇವಾದೇವಿಗಾರ. ನೀವು ಬ್ಯಾಂಕ್ಗಳಿಗಿರೋ ವ್ಯತ್ಯಾಸ ಏನಂದರೆ, ಬ್ಯಾಂಕ್ ಕೊಡುವ ಹಣ ಯಾರ್ದು, ಸಾರ್ವಜನಿಕರು ಇಟ್ಟಿರೋದು, ಅದು ಸಮಾಜದ ಆರ್ಥಿಕ ಅಭಿವೃದ್ಧಿಗೆ ಬಳಕೆ ಆಗಬೇಕು. ಖಾಸಗಿ ಲೇವಾದೇವಿಗಾರನಿಗೇನು, ಆತನ ಬಡ್ಡಿಗೆ ದುಡಿದ್ರಾಯ್ತು. ಹಾಗಾಗಿ ಆತ ಉದ್ದೇಶವನ್ನು ಕೇಳಲ್ಲ, ಯಾವ ಉದ್ದೇಶಕ್ಕೆ ಸಾಲ ತಗೋತಿ ಅಂತ, ಅವನಿಗೆ ಸೆಕ್ಯೂರಿಟಿ ಅಷ್ಟೇ ಇಂಪಾರ್ಟೆಂಟು ಅಷ್ಟೇ. ಆದರೆ ಬ್ಯಾಂಕು ಸಮಾಜದ ಆರ್ಥಿಕ ಅಭಿವೃದ್ಧಿಗೆ ಸಾಲ ಕೊಡೋದ್ರಿಂದ, ಇದು ಸಾರ್ವಜನಿಕರ ಹಣ ಆಗಿರೋದ್ರಿಂದ ಯಾವ ಉದ್ದೇಶಕ್ಕೆ ಸಾಲ ಕೊಡ್ತಾರೆ ಅನ್ನೋದು ಮೊದಲು ಕೇಳ್ತೀವಿ. ಅಲ್ಲಿ ಸೆಕ್ಯೂರಿಟಿ ಎರಡನೇದು. ಅನೇಕರು ಬಂದುಬಿಡ್ತಾರೆ, ಸರ್ ನಮ್ಮಲ್ಲಿ ಒಂದು 50 ಲಕ್ಷ ಭಾಳ ಸೈಟ್ ಇದೆ ಸರ್, ಒಂದು 10 ಲಕ್ಷ ಬೇಕಿತ್ತು, ಅದಿರ್ಬೋದು ಉದ್ದೇಶ. ಅದಕ್ಕೆ ಅದು ಇಲ್ಲ ಅಂದರೆ ನಿನ್ನ ಹತ್ರ 50 ಲಕ್ಷ ಇರಲಿ, 1 ಕೋಟಿದು ಸೆಕ್ಯೂರಿಟಿ ಇದ್ದರೂ ಸಾಲ ಸಿಗಲ್ಲ. ಇದು ಒಂದು ಭಾಗ. ಎರಡನೇದು ಉದ್ದೇಶ ಆದ ನಂತರ ನೋಡೋದು, ಆತನಿಗೆ ಸಾಲ ಪಡೆಯುವ ಅರ್ಹತೆ ಇದೆ ಅಂತ ನೋಡಬೇಕಾದಾಗ ಮೊದಲೇ ನೋಡೋದು ನಾವು ಸಿಬಿಲ್ ಸ್ಕೋರ್ ಅಂತ ನೋಡ್ತೀವಿ. ಇದು ಇತ್ತೀಚಿನ ದಿನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಟ್ಯಾಲಿ ಮಾಡ್ತಾ ಇರುವಂಥ ಒಂದು ಬಹಳ ದೊಡ್ಡದಂಥದ್ದು, ಸಾರ್ವಜನಿಕರು ತಿಳ್ಕೊಳ್ಳೇಬೇಕಾದಂಥದ್ದು. ಸಿಬಿಲ್ ಸ್ಕೋರ್ ಅಂತಂದರೆ ಕೇವಲ ಬ್ಯಾಂಕ್ ವ್ಯವಹಾರಕ್ಕಷ್ಟೇ ಅಲ್ಲ, 10 ಹಲವು ವ್ಯವಹಾರಗಳಿಗೆ ಈಗ ಸಿಬಿಲ್ ಲಿಂಕ್ ಆಗ್ತಾ ಇದೆ. ಮನೋಹರ್ ಮಸ್ಕಿ ಅವರೇ, ಇದು ಏನು ಸಿಬಿಲ್ ಅಂತಂದರೆ? ನೋಡಿ, ಸಿಬಿಲ್ ಅನ್ನೋದು ಒಂದು ಸಂಸ್ಥೆ ಹೆಸರು. ಅದು ಕೂಡ ಈ ರೀತಿಯ ಗ್ರಾಹಕರು ಸಾಲ ಪಡೆದು, ಅಂದರೆ RBIನಿಂದ ಯಾರು ಲೈಸೆನ್ಸ್ ಪಡೆದಿರುವಂಥ ಸಂಸ್ಥೆಗಳಲ್ಲಿ ಸಾಲ ಪಡೆದು, ಅದು ಬ್ಯಾಂಕ್ ಇರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿಗಳು ಇರ್ಬೋದು, RBIನಲ್ಲಿ ಲೈಸೆನ್ಸ್ ಪಡೆದಿದ್ದರೆ ಅವರು ಹಣವನ್ನು ಸಮಯಕ್ಕೆ ಸರಿಯಾಗಿ ನೀಡಿದ್ದಾರೆಯೇ ಅಂತ ದಾಖಲೆ ಇಡುವಂತಹ ಸಂಸ್ಥೆಗಳು ಮರುಪಾವತಿ. ಇಂಥ 4 ಸಂಸ್ಥೆಗಳಿದ್ದಾವೆ. 4 ಸಂಸ್ಥೆಗಳಿಗೆ RBI ಲೈಸೆನ್ಸ್ ಕೊಟ್ಟಿದೆ. ಎಲ್ಲ ಬ್ಯಾಂಕ್ಗಳು ಮತ್ತು ಎಲ್ಲ ಹಣಕಾಸು ಸಂಸ್ಥೆಗಳು ಯಾರು RBI ಲೈಸೆನ್ಸ್ ಪಡೆದಿರೋರು
ಕಡ್ಡಾಯವಾಗಿ ನಾವು ತಿಂಗಳಿಗೆ 1 ಬಾರಿ ಇತ್ತು, ಈಗ ತಿಂಗಳಿಗೆ 2 ಬಾರಿ ಸಾಲ ಮರುಪಾವತಿಯ ಮಾಹಿತಿಯನ್ನು ಅವ್ರ ಜೊತೆಗೆ ನಾವು ಹಂಚಿಕೊಳ್ತೀವಿ. ಹಾಗಾಗಿ ಅಲ್ಲಿ ಒಬ್ಬ ವ್ಯಕ್ತಿಯ ಒಂದು ದಾಖಲೆ, ಸಾಲ ಮರುಪಾವತಿಯ ದಾಖಲೆ ಅಲ್ಲಿ ರೆಕಾರ್ಡ್ ಆಗ್ತಾ ಬರುತ್ತೆ. ಅಂದ್ರೆ ಯಾವುದೇ ಬ್ಯಾಂಕಿನಲ್ಲಿ ಸಾಲ ತಗೊಂಡು ಅವನು ಮರುಪಾವತಿಯನ್ನ ಸರಿಯಾಗಿ ಮಾಡದೇ ಇದ್ದಾಗ ಪ್ರತಿಯೊಬ್ಬರ ದಾಖಲೆಯೂ ಕೂಡ ಸಿಬಿಲ್ ನಲ್ಲಿ ಇರುತ್ತೆ. ಕರೆಕ್ಟ್ ಇರುತ್ತೆ. ಅದಕ್ಕೆ ಹೇಳಿದೆ ನಾನು, ಕೋಆಪರೇಟಿವ್ ಬ್ಯಾಂಕಿಂಗು, ಕಮರ್ಷಿಯಲ್ ಬ್ಯಾಂಕಿಂಗು, ಪ್ರೈವೇಟ್ ಬ್ಯಾಂಕಿಂಗ್ ಅಂತ ನೋಡಬೇಕಾಗಿಲ್ಲ. ಒಂದು ಸಾರಿ ಅದು RBI ಲೈಸೆನ್ಸ್ ಪಡೆದ ಮೇಲೆ ಬ್ಯಾಂಕು ಅಷ್ಟೇ. ಸೊ ಅದಾದ ನಂತರ ಇದು ಅವ್ರ ದಾಖಲೆಗೆ ಹೋಗುತ್ತೆ. ಅಲ್ಲಿ ಅವರು ಅದಕ್ಕೆ ಎಷ್ಟೆಷ್ಟು ಇದೆ ಅದರ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಹೇಗೆ ನೀವು ಪಾಸ್ ಆಗ್ಬೇಕಾದ್ರೆ 35 ತೊಗೋಬೇಕು, ಡಿಸ್ಟಿಂಕ್ಷನ್ನು, ಫಸ್ಟ್ ಕ್ಲಾಸು, ಸೆಕೆಂಡ್, ಹಂಗೆ ಅಲ್ಲಿ ಮಾರ್ಕ್ಸ್ ಇದೆ. ಸೊ ಮೊದಲು ಬಂದ ಸಂಸ್ಥೆ ಸಿಬಿಲ್ ಆಗಿರೋದ್ರಿಂದ ಇಕ್ವಿಫ್ರಾಸ್ ಅಂತಿದೆ, ಬೇರೆ ಬೇರೆ 4 ಸಂಸ್ಥೆಗಳಿದೆ. ಅದು ಎಲ್ಲರೂ ಕಾಮನ್ ಆಗಿ ನಾವು ಸಿಬಿಲ್ ಅಂತ ಹೇಳ್ತಾರೆ. ಇದು ಗ್ರಾಹಕರು ಹಣಕಾಸು ಸಂಸ್ಥೆಗಳಿಗೆ ಸಾಲ ಮರುಪಾವತಿ ಮಾಡಿದ ದಾಖಲೆಗಳನ್ನು ಇಟ್ಕೊಂಡು ಅದಕ್ಕೆ ಒಂದು ಅಂಕಿಯನ್ನು ಅಥವಾ ಒಂದು ಸಂಖ್ಯೆಯನ್ನು, ಒಂದು ಗುಣಮಟ್ಟವನ್ನು ಹೇಳ್ತೀವಿ, ಕೊಡುವಂಥ ಒಂದು ವ್ಯವಸ್ಥೆ. ಈಗ ಜನರ ತಿಳುವಳಿಕೆ ಏನಿದೆ ಅಂದರೆ, ಸಾಲ ಸಿಗಬೇಕಾದ್ರೆ ಬ್ಯಾಂಕಲ್ಲಿ ನನ್ನ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಇದು ಭಾಳ ಜನರಿಗೆ ಗೊತ್ತಾಗಿದೆ. 90% ಜನರಿಗೆ ಇದು ಗೊತ್ತಾಗಿದೆ. ಬ್ಯಾಂಕ್ನವರು ವ್ಯವಹಾರ ನೆಕ್ಸ್ಟ್ ಸಾಲ ತಗೋಬೇಕು ಅಂತಂದ್ರೆ ನಾನು ಈಗ ಮರುಪಾವತಿ ಮಾಡಿದ್ರೆ ಮಾತ್ರ ಮುಂದಿನ ಸಾಲ ಸಿಗುತ್ತೆ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಈ ಬ್ಯಾಂಕ್ ಆಗಲಿ ಯಾವ ಬ್ಯಾಂಕಿಗೆ ಹೋದ್ರು ಸಿಬಿಲ್ ಸ್ಕೋರ್ ಮುಖ್ಯ. ಹೌದು, ಇಷ್ಟು ಎಲ್ಲರಿಗೂ ಗೊತ್ತಾಗಿದೆ. ಗೊತ್ತಾಗದಿರೋದು ಏನು ಅಂದರೆ, ಸಿಬಿಲ್ ಸ್ಕೋರ್ ಇವತ್ತು ನೀನು ನೌಕರಿ ತೊಗೊಳ್ಬೇಕಾದ್ರೂ ನಾವು ಸಿಬಿಲ್ ಸ್ಕೋರ್ ನೋಡ್ತೀವಿ. ಈಗ ಇತ್ತೀಚೆಗೆ ಕೆಲವರು ಏನು ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಯಾರಾದರೂ ಅವರು ಬಾಡಿಗೆ ಕೇಳಿದರೆ ಮನೆ, ನಿನ್ನ ಸಿಬಿಲ್ ಸ್ಕೋರ್ ತೆಕ್ಕೊಡಪ್ಪ ಅಂತಾರೆ. ಈಗ ಬಾಡಿಗೆ ಮರುಪಾವತಿ ನನಗೆ ರೆಗ್ಯುಲರ್ ಆಗಿ ಮಾಡೋ ಸ್ವಭಾವ ಇದೆಯಾ, ನಿನ್ನ ಹತ್ರ ಸಾಮರ್ಥ್ಯ ಇದೆಯಾ ನೋಡಬೇಕು ಅಂತ. ಇನ್ನು ಕೆಲವು ಕಡೆ ಕನ್ಯೆ ಕೊಡೋದಕ್ಕೂ ಸಿಬಿಲ್ ಸ್ಕೋರ್ ಕೇಳುವಂಥ ಉದಾಹರಣೆಗಳ ಮುಂದಿದೆ. ಅಂದರೆ ಕನ್ಯೆ ಕೊಡೋದಕ್ಕೂ ಸಿಬಿಲ್ ಸ್ಕೋರ್ ಏನು ಸಂಬಂಧ ಇದು? ಯಾಕೆ ಅಂತ ಹೇಳಿದರೆ, ಸಿಬಿಲ್ ಸ್ಕೋರ್ ಏನನ್ನ ಹೇಳುತ್ತೆ, ಆತ ಯಾವುದಾದರೂ ಸಾಲವನ್ನು ಪಡೆದಿದ್ದಲ್ಲಿ ಸಮಯಕ್ಕೆ ಸರಿಯಾಗಿ ಸಾಲವನ್ನು ಮರುಪಾವತಿಸುತ್ತಿದ್ದಾನೆಯೇ ಅನ್ನೋದನ್ನು ನೋಡುತ್ತೆ. ಆದರೆ ಅದರಿಂದ ಏನೇನು ಬರುತ್ತೆ ಹೊರಗಡೆ ಅಂದರೆ, ಒಂದು ಆತನಿಗೆ ಸಾಲ ಮರುಪಾವತಿ ಮಾಡೋ ಸಾಮರ್ಥ್ಯ ಇದೆಯಾ ಎಲ್ಲ ಗೊತ್ತಾಗುತ್ತೆ, ಅಂದರೆ ಅವನ ಕ್ಯಾಶ್ ಫ್ಲೋ ಗೊತ್ತಾಗುತ್ತೆ. ಎರಡನೇದು, ಅವನಲ್ಲಿ ಆರ್ಥಿಕ ಶಿಸ್ತು ಇದೆಯಾ ಅಂತ ಗೊತ್ತಾಗುತ್ತೆ, ಸಮಯಕ್ಕೆ ಸರಿಯಾಗಿ ಕಟ್ಟುವಂಥ ಬದ್ಧತೆ. ಇವು ಇದ್ದಾಗ ಆ ವ್ಯಕ್ತಿ ಸರಿಯಾಗಿರ್ತಾನೆ ಅಂತ. ಹಾಗಾಗಿ ಬಾಡಿಗೆ ಕೊಡೋನು ನೀನು ಆರ್ಥಿಕ ಶಿಸ್ತಿದೆಯಾ ಅಂತ ಕೇಳಬೇಕಾದ್ರೆ ಸಿಬಿಲ್ ಸ್ಕೋರ್ ನೋಡಬಹುದು. ಅವನಿಗೆ ನೋಡೋ ಅಧಿಕಾರ ಇಲ್ಲ, ಬ್ಯಾಂಕ್ಗಳಿಗೆ ಆದ್ರೆ ನಾವು ನೋಡೋ ಅಧಿಕಾರ ಇದೆ. ಅವನಿಗೆ ನೀನೇ ತೆಕ್ಕೊಡು ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಒಂದು ಘಟನೆ ನಡೆದು ಕೋರ್ಟ್ನ ಮೆಟ್ಟಿಲು ಹೋಯಿತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಒಬ್ಬ ಉದ್ಯೋಗಿ ಆಯ್ಕೆ ಆದ. ಆದರೆ ಆತ ಆಯ್ಕೆ ಆಗಾದ ಮೇಲೆ ಆತನಿಗೆ ನೇಮಕಾತಿ ಪತ್ರ ಕೊಡಬೇಕಾದಾಗ ಒಂದು ಸಿಬಿಲ್ ಸ್ಕೋರ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದರು, ಕೆಲಸಕ್ಕೆ ತೊಗೊಳ್ಳಿಲ್ಲ. ಆವಾಗ ಆತ ಇದು ಹೈಕೋರ್ಟ್ಗೆ ಹೋದ. ಆವಾಗ ಹೈಕೋರ್ಟ್ ಹೇಳಿತ್ತು, ಅವ್ರು ಕ್ರಮ ತೆಗೆದುಕೊಂಡಿದ್ದು ಸರಿ ಇದೆ ಅಂತ ಹೇಳಿದರು, ನೀನು ಅಪಾಯಿಂಟ್ಮೆಂಟ್ ಮಾಡದೇ ಇರೋದು. ಯಾಕೆ ಅಂದರೆ ನಿನ್ನ ಹತ್ರ ಆರ್ಥಿಕ ಶಿಸ್ತು ಇಲ್ಲ ಅಂತ ಗೊತ್ತಾಗುತ್ತೆ ಸಿಬಿಲ್ ಸ್ಕೋರ್ ಕಡಿಮೆ ಇರೋದ್ರಿಂದ. ಆದ್ದರಿಂದ ಸಾರ್ವಜನಿಕರ ಹಣವನ್ನು ನೀನು ಹೇಗೆ ನಿರ್ವಹಿಸ್ತೀಯ, ಆದ್ದರಿಂದ ಅವ್ರು ಮಾಡಿರೋ ಸರಿ ಇದೆ ಅಂತ ಹೇಳಿತ್ತು. ಆದ್ದರಿಂದ ಇವತ್ತು ಸಿಬಿಲ್ ಸ್ಕೋರನ್ನು ನೀವು ಸಾಲ ಪಡೆಯೋದಕ್ಕೆ ಅಷ್ಟೇ ಅಂತ ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಕೇಳುಗರು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಸಿಬಿಲ್ ಸ್ಕೋರ್ ಕೇವಲ ಸಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಆಮೇಲೆ ಆರ್ಥಿಕ ಶಿಸ್ತನ್ನ ಆರಂಭದಿಂದ ಕಲಿಯುವುದಕ್ಕೆ ಇದು ಒಂದು ಮಾರ್ಗವೂ ಕೂಡ ಹೌದು. ಸರಿ ಇದೆ, ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಂದಿನ 1-2 ವರ್ಷಗಳಲ್ಲಿ ಆಗಬಹುದು ಅಂತ ಅನ್ಕೋತೀನಿ. ಬೇಗ ಆಗ್ಬೋದು ಅಥವಾ ಇನ್ನೂ 1 ವರ್ಷ ತಡವಾಗಿ ಆಗ್ಬೋದು. ಬೇರೆ ಪಾವತಿಗಳಿದಾವಲ್ಲ, ಟೆಲಿಫೋನ್ ಬಿಲ್, ವಿದ್ಯುತ್ ಬಿಲ್, ಇವುಗಳ ಡಿಫಾಲ್ಟ್ ಆದಾಗೂ ಅದು ಸಿಬಿಲ್ ಸ್ಕೋರಿಗೆ ಬರುತ್ತೆ. ರಿಸರ್ವ್ ಬ್ಯಾಂಕ್ ಈಗಾಗಲೇ ಈ ಸಂಸ್ಥೆಗಳಿಗೆಲ್ಲ, ಯಾರು ವಿದ್ಯುತ್ ಮತ್ತು ಟೆಲಿಫೋನ್ ಕಂಪನಿಗಳಿಗೆ ಆಗಲೇ ಮಾಹಿತಿ ಕೊಟ್ಟಿದೆ. ನಿಮ್ಮ ಏನು ವ್ಯವಸ್ಥೆ ಇದೆ ಅಂದರೆ ಅವರ ಕಂಪ್ಯೂಟರ್ ಸಿಸ್ಟಮು, CBSಗಳು ಅವ್ರದ್ದೇನು ಇಟ್ಕೊಂಡಿದ್ದಾರಲ್ಲ ನಿಮ್ಮ ಸಾಫ್ಟ್ವೇರ್ಗಳಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಬೇಕಾದ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನ ಆರಂಭ ಮಾಡಿ ಅಂತ. ಈಗ ಮುಂದಿನ ದಿನಗಳಲ್ಲಿ ಈ ರೀತಿಯ ಆರ್ಥಿಕ ಶಿಸ್ತನ್ನು ಕೂಡ ನೋಡುವುದಿರೋದರಿಂದ ಬಹಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಮನೋಹರ್ ಮಸ್ಕಿ ಅವರೇ, ನಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನಂದೊಂದು BSNL ಲ್ಯಾಂಡ್ ಲೈನ್ ಇತ್ತು ಬೆಂಗಳೂರು ನನ್ನ ಮನೆಯಲ್ಲಿ. ನಾನು ಬೆಂಗಳೂರಿಂದ ನನ್ನ ತೋಟದ ಮನೆಗೆ ಬಂದ ನಂತರ ಅದು ಭದ್ರಾವತಿಗೆ ಬಂದ್ಮೇಲೆ ನನಗೆ ಅಲ್ಲಿ ಅದು ಅಗತ್ಯ ಇರಲಿಲ್ಲ ಮತ್ತು ಮೊಬೈಲ್ ಎಲ್ಲ ಬಂದ ನಂತರ ಇರಲಿಲ್ಲ, ಅದನ್ನು ಡಿಸ್ಕನೆಕ್ಟ್ ಮಾಡಿ ಬಿಟ್ಬಿಟ್ಟಿತ್ತು. ಇದು RBI ಹಿಂಗೊಂದು ಕಳಿಸಿದೆ ಅಂತ ಗೊತ್ತಾದ ತಕ್ಷಣ ನಾನು ಹೋಗಿ ಮೊದಲು ಅದನ್ನು ಡಿಸ್ಕನೆಕ್ಟಿಗೆ ಕೊಟ್ಟೆ. ಯಾಕೆ ಅಂದರೆ ಅದು ನೀವು ಅಂತ ತೋರಿಸಿದ್ರೆ ನನ್ನ ಸಿಬಿಲ್ ಸ್ಕೋರಲ್ಲಿ ಕಡಿಮೆ ಆಗುತ್ತೆ. ಸೊ ಇಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಆಧಾರನ್ನು ಯಾವ ರೀತಿಯಲ್ಲಿ ಎಲ್ಲದಕ್ಕೂ ಲಿಂಕ್ ಮಾಡ್ತಾ ಇದೀವೋ, ಪಾನ್ ಕಾರ್ಡನ್ನು ಹೇಗೆ ಲಿಂಕ್ ಮಾಡ್ತಾ ಇದೀವೋ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇದು ಬಂದರೂ ಆಶ್ಚರ್ಯ ಏನು ಇಲ್ಲ. ಇಲ್ಲಿ ಒಂದಾಗ್ಬಿಡುತ್ತೆ ನಮ್ಮ ರೈತರಿಗೆ. ಮನೋಹರ್ ಮಸ್ಕಿ ಅವರು ಹೇಳಲೇಬೇಕು, ರೈತರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಸಾಲ ತಗೊಂಡ್ಬಿಡ್ತಾರೆ. ಸಾಲ ಮನ್ನಾ ಆಗುತ್ತೆ ಅನ್ನುವಂತಹ ಭ್ರಮೆಯಲ್ಲಿ ಸಾಲವನ್ನು ತೀರಿಸದೆ ಹೋದಾಗ
ಈ ಸಿವಿಲ್ ಸ್ಕೋರ್ನಲ್ಲಿ ಬಹಳ ಸಮಸ್ಯೆ ಆಗೋ ಚಾನ್ಸ್ ಇರುತ್ತಲ್ವಾ? ಖಂಡಿತ ಇರುತ್ತೆ. ಈಗಾಗಲೇ ಆ ಕಾರಣಕ್ಕೋಸ್ಕರ ನೋಡಿ ಅನೇಕ ರೈತರ ಸಿಬಿಲ್ ಸ್ಕೋರ್ ಕಡಿಮೆ ಆಗಿದೆ. ಎಲ್ಲಿ ಸಾಲ ಮನ್ನಾ ಆಗುತ್ತೆ ಅದನ್ನು ಅವ್ರು ತಿಳ್ಕೊಳ್ಬೇಕು. ಭಾಳ ಮಂದಿ ಗೊಂದಲ ಇರುತ್ತೆ. ಆಗಲೇ ನಾನು ವಿವರಿಸಿದೆ, ಕೋಪರೇಟಿವ್ ಬ್ಯಾಂಕಿಂಗ್ನಲ್ಲಿ ಮಾತ್ರ 2 ರೀತಿ ಇದೆ. ಒಂದು DCC ಬ್ಯಾಂಕು, ಅಗ್ರಿಕಲ್ಚರ್ ಲೋನು, DCC ಬ್ಯಾಂಕು ಸೊಸೈಟಿಗಳಿಂದ. ಈ ರಾಜ್ಯ ಸರ್ಕಾರಗಳು ಕೆಲವೊಮ್ಮೆ ನಾವು ಸಾಲ ಮನ್ನಾ ಮಾಡ್ತೀವಿ, ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳೋದ್ರಿಂದ ಅದು ಆಗಿಬಿಡುತ್ತೆ ಅಂಥೇಳಿ ನಿಮ್ಗೆ ಗೊತ್ತಿರಲಿ, ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ನಬಾರ್ಡ್ ಜೊತೆಗೆ ನಾವು ಸಾಲ ಮನ್ನಾ ಮಾಡಲ್ಲ ಅಂಥೇಳಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಅದನ್ನು ಅವರು ಮುರಿದರೆ ನಬಾರ್ಡ್ನವರು ಅಪೆಕ್ಸ್ ಬ್ಯಾಂಕಿಗೆ ಕೊಡುವಂಥ ಏನು ಸಾಲ ಮರುಪಾವತಿ ಪುನರ್ಧನ ಅಂತೀವಲ್ಲ, ಅವರು ಕೊಟ್ಟು ಅವರು ಮತ್ತೆ ಅದನ್ನು ಕಡಿತಗೊಳಿಸ್ತಾ ಬರುತ್ತೆ. ಅದು ಈಗಾಗಲೇ ಕರ್ನಾಟಕದಲ್ಲಿ ಒಂದು ಸಾರಿ ಆಗಿದೆ. ಹಾಗಾಗಿ ಇವತ್ತು ಅಪೆಕ್ಸ್ ಬ್ಯಾಂಕಿಗೆ ಕಡಿಮೆ ಹಣ ಬಂದಿದೆ ನಬಾರ್ಡ್ಲಿಂದ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆ ಆಗುತ್ತೆ ಅಂತ ಈಗ ಯಾರೂ ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಬೇರೆ ನೀವು ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ದೀರಲ್ಲ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ, ಗ್ರಾಮೀಣ ಬ್ಯಾಂಕ್ಗಳಲ್ಲಿ, ಅದೇನು ಸಾಲ ಮನ್ನಾ ಆಗಲ್ಲ. ಹಾಗಾಗಿ ಅವೆರಡಕ್ಕೂ ವ್ಯತ್ಯಾಸಗಳನ್ನ ತಿಳ್ಕೊಳ್ಬೇಕು. ಫಸ್ಟು ನೀವು ಅದನ್ನು ಸರಿಯಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಮುಂದೆ ಬೆಳವಣಿಗೆಗೆ ಜಾಸ್ತಿ ಆಗುತ್ತೆ, ಕಡಿಮೆ ಬಡ್ಡಿಗೆ ಸಕಾಲದಲ್ಲಿ ನಿಮಗೆ ಹಣ ಸಿಗುತ್ತೆ. ಇಲ್ಲದೇ ಇದ್ದರೆ ಅದೇನೋ ಒಂದು ಹೊತ್ತಿನ ಕೂಳಿಗೆ ಇದೇನೋ ಕಳ್ಕೊಂಡ್ರು, ಹರ್ಷದ ಕೂಳಿಗೆ ವರ್ಷದ ಕೂಳನ್ನ ಕಳ್ಕೊಂಡ್ವಿ ಅಂತ ಹಾಗೆ ಆಗಬಾರ್ದು. ಇದನ್ನ ನಮ್ಮ ರೈತರ ಎಚ್ಚರಿಕೆ ತೆಗೆದುಕೊಳ್ಳಿ. ಹೌದು, ಅಂದ್ರೆ ಈ ಬಗ್ಗೆಯೂ ಕೂಡ ನಮ್ಮ ರೈತರು ಗಮನ ಹರಿಸುವುದು ಒಳ್ಳೆಯದು. ಇನ್ನು ಎಲ್ಲೋ ಕಡೆಗೆ ನನಗೆ ಒಂದು ಓದಿದ ನೆನಪು ಅಥವಾ ಕೇಳಿದ ನೆನಪು, ಮನೋಹರ್ ಮಸ್ಕಿ ಅವರೇ, ಈಗ ಸಾಲ ತಗೊಳ್ಳುವವರಿಗೆ ಸುಗ್ಗಿ ಅಂತ. ಸಾಲ ತೆಗೆದುಕೊಳ್ಳುವವರಿಗೆ ಯಾವಾಗಲೂ ಸುಗ್ಗಿನೇ, ತೆಗೆದುಕೊಳ್ಳೋ ಅರ್ಹತೆ ಇದ್ರೆ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಬಹಳಷ್ಟು ವಿಷಯಗಳನ್ನ ಕೇಳದೇನೆ ಸಾಲ ಕೊಡ್ತಾ ಇರೋದ್ರಿಂದ. ಇಲ್ಲ, ಕೇಳೇನೆ ಕೊಡ್ತೀವಿ, ಕೇಳದೆ ಕೊಡಲ್ಲ. ಆದರೆ ಒಂದು ಒಳ್ಳೆಯ ಸಂಗತಿ ಏನಂದ್ರೆ, ಬ್ಯಾಂಕ್ಗಳು ಯಾಕೆ ಸಾಲ ಕೊಡ್ತೇವೆ ಅಂದರೆ ಸಮಾಜದ ಆರ್ಥಿಕ ಅಭಿವೃದ್ಧಿ ಕೊಡ್ತಾರೆ. ಈಗ ನಮ್ಮ ದೇಶ 5ನೇದಿತ್ತು, 4ನೇದಕ್ಕೆ ಬಂತು, ಈಗ ನಾವು 3ನೇ ಜಾಗತಿಕ ಆರ್ಥಿಕ ವ್ಯವಸ್ಥೆ ಆಗಬೇಕು. ಇದಾಗಬೇಕು ಅಂತ ಹೇಳಿದರೆ ಬರೀ ದೊಡ್ಡ ಪ್ರಮಾಣದಲ್ಲ, ಸಣ್ಣ ಪ್ರಮಾಣದಲ್ಲೂ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಗ್ರಾಮ ಮಟ್ಟದಲ್ಲಿ, ಗ್ರಾಮೀಣ ಚಟುವಟಿಕೆಗಳ ಮಟ್ಟದಲ್ಲಿ ಕೂಡ. ಹಾಗಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ತೆಗೆದುಕೊಂಡು ಬಂದಿದೆ. ಭಾಳ ಜನರಿಗೆ ಗೊತ್ತಿರೋ ಹಾಗೆ ಇದೊಂದು 2 ಲಕ್ಷ, 5 ಲಕ್ಷ, 10 ಲಕ್ಷದ ಒಂದು ಸಾಲ ಕೊಡೋ ವ್ಯವಸ್ಥೆ ಇದೆ. ಅದಲ್ಲದೆ ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ PMYG ಅಂತಿದೆ. ಪ್ರೈಮ್ ಮಿನಿಸ್ಟರ್ ಕಿರು ಆಹಾರ ಸಂಸ್ಕರಣಾ PMFME ಅಂತಿದೆ. ಇದಲ್ಲದೆ ಇನ್ನು ಕೆಲವು ಗ್ರೂಪ್ ಚಟುವಟಿಕೆ ಮಾಡೋದ್ರೊಳಗಡೆ ಸೃಷ್ಟಿ ಅಂತ ಒಂದಿದೆ, ಕ್ಲಸ್ಟರ್ ಬೇಸ್ಡ್ ಇದೆ. ಈ ಥರ ಯೋಜನೆಗಳಿದೆ. ನಾನು ಅದಕ್ಕೆ ನೀವು ಹೇಳಿದನ್ನೇ ನಾನು ಅನೇಕ ವಿಶೇಷವಾಗಿ ಯುವಕರಿಗೆ, ನಿರುದ್ಯೋಗಿ ಯುವಕರು ಅಂತೇಳಿ ಬರ್ತಿರ್ತಾರೆ, ಹೇಳ್ತಾರೆ, ಸರ್ ನಾವೇನಾದರೂ ಮಾಡಬೇಕು ಅಂತ ಮಾಡೀವಿ, ಆದರೆ ನಮ್ಮ ಹತ್ರ ಹಣ ಇಲ್ಲ, ಅಥವಾ ನಮ್ಮ ಕುಟುಂಬದಲ್ಲಿ ಸೆಕ್ಯೂರಿಟಿ ಕೊಡೋದಕ್ಕಿಲ್ಲ, ಈ ಥರ ಹೇಳ್ತಿರ್ತಾರೆ. ಅವಾಗೆಲ್ಲ ಹೇಳ್ತಿರ್ತೀನಿ, ನೋಡಪ್ಪ, ಇದು ಒಂದು ಗೋಲ್ಡನ್ ಅಪರ್ಚುನಿಟಿ ಅಥವಾ ಗೋಲ್ಡನ್ ಎರಾ ಅಂತ ಇಟ್ಕೊಳ್ಳಿ. ಹಿಂದೆ ಇದೇ 25 ಲಕ್ಷ PMYG ಒಳಗಡೆ ಸಾಲ ತೊಗೊಳ್ಬೇಕಾದ್ರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಇರ್ತಿತ್ತು, ವರ್ಷಕ್ಕೊಂದ್ಸರಿ ಸೇರ್ತಿತ್ತು. 25% ಸಬ್ಸಿಡಿ ಕೊಡೋದಕ್ಕೋಸ್ಕರ ಅದಕ್ಕೆ ಯಾರ್ಯಾರ್ದೋ ಶಿಫಾರಸುಗಳು, ಲಂಚಗಳು ಇರ್ತಿತ್ತು. ಅದೆಲ್ಲದೂ ಹೋಗಿ ಇವತ್ತು ಇದು 50 ಲಕ್ಷದವರೆಗೆ ಆಗಿದೆ. ಮತ್ತು ನೀವು ನಿಮ್ಮ ಪೋರ್ಟಲಲ್ಲಿ ಹೋಗಿ ಆನ್ಲೈನಲ್ಲಿ ನಿಮ್ಮ ಅರ್ಜಿಯನ್ನು ಟೈಪ್ ಮಾಡಿ ಅದರಲ್ಲಿರೋ ಮಾಹಿತಿಗಳು ಎಂಟ್ರಿ ಮಾಡ್ತಿದ್ದಂತೆ ಇಲ್ಲಿ ನಂಬರ್ ಬರ್ತಾ ಇರುತ್ತೆ. ಆನ್ಲೈನಲ್ಲೇ ಅಪ್ಲಿಕೇಶನ್ ಮನೆಯಲ್ಲಿ ಕೂತೆ ಹಾಕ್ಬೋದು. ಹೌದು, ಅಲ್ಲಿ 50 ಮಾರ್ಕ್ಸ್ ನಿಮ್ಮದು ದಾಟ್ತಿದ್ದಂತೆ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿಬಿಡುತ್ತೆ. ಅಲ್ಲಿ ನೀವು ಎಂಟ್ರಿ ಮಾಡ್ತಿದ್ದಾಗೇ ಅಲ್ಲಿ ಆಗಲೇ ಬಂದುಬಿಡುತ್ತೆ ನಿಮ್ಮ ಮಾರ್ಕ್ಸ್ಗಳು. ಏನು ನಿಮ್ಮದು ಯಾವ ಉದ್ದೇಶ, ಗ್ರಾಮೀಣವೋ ನಗರವೋ ಎಲ್ಲ ಕೇಳ್ತಾ ಬಂದಾಗ ಅಲ್ಲಿ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ನಿಮ್ಮ ಅಪ್ಲಿಕೇಶನ್ 50% ಮಾರ್ಕ್ಸ್ ದಾಟಿದ ಕೂಡಲೇ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗುತ್ತೆ. ಅಲ್ಲಿಂದ ಅವ್ರು ಹೇಳಿದ ಬ್ಯಾಂಕ್ಗಳಿಗೆ ಹೋಗುತ್ತೆ. ಅದು ಬ್ಯಾಂಕ್ನವ್ರು ಆವಾಗ ಅಲ್ಲಿ ಸಿಬಿಲ್ ಸ್ಕೋರು ನೋಡ್ತಾರೆ, ಆತನ ಕುಟುಂಬ, ಇನ್ನೊಂದು ಆತನಿಗೆ ಅರ್ಹತೆ ಇದೆಯಾ, ಯಾವ ಚಟುವಟಿಕೆ, ಇವೆಲ್ಲವೂ ನೋಡಿ ಅವ್ರು ಕೊಟ್ರಂದರೆ ಬ್ಯಾಂಕಿನವರು ಸಾಲ ರಿಲೀಸ್ ಮಾಡಿದ 30 ದಿವಸದಲ್ಲಿ ಸಬ್ಸಿಡಿ ಬಂದ್ಬಿಡುತ್ತೆ. ಯಾರ ಹತ್ರ ಹೋಗಿ ಕೇಳಬೇಕಾಗಿಲ್ಲ. ಆಮೇಲೆ ಅವ್ರು ಇವತ್ತು 5 ಲಕ್ಷ ತೆಗೆದುಕೊಂಡಿರಲಿ, 50 ಲಕ್ಷ ತೆಗೆದುಕೊಂಡಿರಲಿ, 2 ರಿಂದ 3 ವರ್ಷ ಅದನ್ನು ಸರಿಯಾಗಿ ಪಾವತಿಸಿದರೆ ಮುಂದಿನ ಸಾಲಕ್ಕೆ ಅಂದರೆ ಆ ಘಟಕವನ್ನು ಹೆಚ್ಚು ಮಾಡೋದಕ್ಕೆ ಅಥವಾ ಇನ್ನೊಂದು ಹೊಸ ಚಟುವಟಿಕೆ ತೆಗೆದುಕೊಳ್ಳೋದಕ್ಕೆ ಅವರು ಮಾಡಿದರೆ 1 ಕೋಟಿಯವರೆಗೆ ವಿತ್ 15% ಸಬ್ಸಿಡಿಯ ಜೊತೆಗೆ ಯಾವುದೇ ಕೊಲಾಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಕೊಡ್ತಾವೆ ಬ್ಯಾಂಕ್ಗಳು. ಸೆಕ್ಯೂರಿಟಿ ಇಲ್ಲದೆ ಕೊಡುವಂತಹದ್ದು ಆರಂಭ ಆಗಿರುವಂತಹದ್ದೇ ಒಂದು ಅರ್ಥದಲ್ಲಿ ಸುವರ್ಣಯುಗ. ಅಂದ್ರೆ ನೀವು 2 ಲಕ್ಷ, 5 ಲಕ್ಷ, 10 ಲಕ್ಷ ಸಾಲ ಪಡೆದು 1 ಕೋಟಿಯವರೆಗೆ ನೀವು ಯಾವುದೇ ಒಂದು ಕೊಲಾಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಹೋಗೋ ವ್ಯವಸ್ಥೆಯನ್ನು ಇವತ್ತು ನಿರ್ಮಾಣ ಮಾಡಿದೆ. ನೀವು ಒಂದು ಕೋಟ್ಯಾಧಿಪತಿ ಅಂತಾರಲ್ಲ, ಕೋಟಿ ಆಗುವ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಅನೇಕ ಯೋಜನೆಗಳಿದೆ. ಆದ್ದರಿಂದ
ಇದು ನಾನು ಬರೀ ಸಮಾಜದ ಮೇಲೆ ದೂಷಣೆ ಮಾಡ್ತಾ ಕೂತ್ಕೊಳ್ಳೋದು, ಅಯ್ಯೋ ನನಗೇನು ಆಗಲ್ಲ ಅಂತ ಕೂತ್ಕೊಳ್ಳೋದು ಬೇಕಿಲ್ಲ. ಏನಾದರೂ ನೀವು ಮಾಡುವ ಉತ್ಸಾಹ ಇದೆ ಅಂತ ಆದರೆ, ಸಾಮರ್ಥ್ಯ ಇದೆ ಅಂತ ಆದರೆ, ದಿಸ್ ಈಸ್ ದ ರೈಟ್ ಟೈಮ್ ಟು ಡೂ ದ್ಯಾಟ್. ಇಡೀ ಜಗತ್ತಿನಲ್ಲಿಯೇ 50% ಹೆಚ್ಚು ಯುವ ಜನರಿಂದ ತುಂಬಿ ತುಳುಕ್ತಾ ಇರುವಂತಹ ದೇಶ ನಮ್ಮದು. ಯುವ ಜನರಿಗೆ ಇಷ್ಟೆಲ್ಲ ಅವಕಾಶಗಳು ಇವೆ. ಇದನ್ನು ಉಪಯೋಗಿಸ್ಕೋಬೇಕಾಗಿರೋದು ಯುವಕರ ಜವಾಬ್ದಾರಿ. ಇದನ್ನು ಉಪಯೋಗಿಸ್ಕೊಳ್ಳದೆ ಯಾರಾದರೂ ಬಿಟ್ಟಿದ್ರೆ ತಮ್ಮ ಬದುಕನ್ನು ಒಬ್ಬ ಇಂಡಸ್ಟ್ರಿಯಲಿಸ್ಟ್, ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಎಂಟ್ರಪ್ರಿನರ್ ಆಗಿ ಕಟ್ಕೊಳ್ಳೋದಕ್ಕೆ ಬಿಟ್ಟಿದ್ರೆ ಬಹುಶಃ ಅವರು ದಡ್ಡು ಅಂತ ನಾನು ಭಾವಿಸ್ತೀನಿ. ಇನ್ನು ಮನೋಹರ್ ಮಸ್ಕಿ ಅವರೇ, ಇತ್ತೀಚಿನ ದಿನ ಅಂತಂದರೆ ಸ್ಟಾರ್ಟಪ್ ಯುಗ ಅಂತ ಹೇಳ್ತೀವಿ. ಹಾಗಾದರೆ ಈ ಸ್ಟಾರ್ಟಪ್ ಎಲ್ಲ ಈ ರೀತಿಯ ಒಂದು ಬಿಸ್ನೆಸ್ ಮಾಡೋದನ್ನು ಸ್ಟಾರ್ಟಪ್ ಅಂತ ಹೇಳ್ತೀವ? ಇಲ್ಲ, ಅದಕ್ಕೊಂದು ಸಣ್ಣ ವ್ಯತ್ಯಾಸ ಇದೆ. ಸ್ಟಾರ್ಟಪ್ ಅಂತ ಹೇಳಿಬಿಡ್ತಾರೆ. ನೆಕ್ಸ್ಟ್ ಸರಿ ನಾನು ಯಾವುದೋ ಒಂದು ಊರಿನಲ್ಲಿ ಒಂದು ಪಂಕ್ಚರ್ ಹಾಕುವ ಅಂಗಡಿ ತೆಗೆದೆ, ನನ್ನ ರಸ್ತೆ ಬದಿಗೆ ಎನ್ ಎಚ್ ಆಗಿಬಿಡಿತು, ಜಾಸ್ತಿ ಬರುತ್ತೆ, ಆದ್ದರಿಂದ ನನ್ನ ಟೈರ್ ಸರ್ವಿಸ್ ಅಥವಾ ಮೋಟರ್ ಸರ್ವಿಸ್ ಹಾಕಿದೆ ಅಂತ ಇಟ್ಕೊಳ್ಳಿ, ಅದು ಸ್ಟಾರ್ಟಪ್ ಆಗಲ್ಲ, ಒಂದು ಸರ್ವಿಸ್ ಇಂಡಸ್ಟ್ರಿ ಆಗುತ್ತೆ. ಅದಕ್ಕೂ ಇದರಲ್ಲಿ ಸಾಲ ಸಿಗುತ್ತೆ. ನಾಳೆ ಆತ 2-3 ವರ್ಷ ಆದಮೇಲೆ ವೀಲ್ ಅಲೈನ್ಮೆಂಟ್ ಮಾಡ್ಕೋಬೋದು, ಪೇಂಟಿಂಗ್ ಎಲ್ಲವೂ ತರ್ಬೋದು. ಅದು ಬೇರೆ. ಸ್ಟಾರ್ಟಪ್ ಅಂತ ಹೇಳಿದಾಗ ಅದರಲ್ಲಿ ಮತ್ತೆ ನಮ್ಮದು ಕರ್ನಾಟಕ ಸ್ಟಾರ್ಟಪ್ ಇದೆ, ದೇಶದ ಮಟ್ಟದಲ್ಲಿ ಇಂಡಿಯನ್ ಸ್ಟಾರ್ಟಪ್, ಬೇರೆ ಬೇರೆ ರೀತಿಯ ಸ್ಟಾರ್ಟಪ್ಗಳಿಗೆ ಸರ್ಕಾರ ಕೊಡುತ್ತೆ. ಸ್ಟಾರ್ಟಪ್ ಅಂದಾಗ ಅದು ಒಂದು ವಿನೂತನವಾದ ವಿಶೇಷವಾದ ಐಡಿಯಾ ಆಗಿರಬೇಕು. ಆ ಐಡಿಯಾವನ್ನು ಡೆವಲಪ್ಮೆಂಟ್ ಮಾಡಿದರೆ ಸಮಾಜಕ್ಕೆ ಉಪಯೋಗ ಆಗುತ್ತೆ ಅಥವಾ ಅದೊಂದು ಎಂಟರ್ಪ್ರಿನರ್ಶಿಪ್ ಡೆವಲಪ್ ಆಗುತ್ತೆ ಅಂದರೆ ಅದಕ್ಕೆ ಸರ್ಕಾರ ಕೊಡೋದು ಸ್ಟಾರ್ಟಪ್. ಈಗ ಇರೋದನ್ನೇ ನಾನು ಮಾಡ್ತಿದ್ದೀನಿ. ನಾನೊಂದು ಇಲ್ಲಿ ಮಾವು ಬೆಳೀತಿದ್ದೀವಿ, ಮಾವನ್ನ ಸಂಸ್ಕರಣಾ ಘಟಕ ಹಾಕ್ತೀನಿ, ಅದು ಸ್ಟಾರ್ಟಪ್ ಏನಲ್ಲ. ಆದರೆ ಇದಕ್ಕೂ ಕೂಡ 50% ಸಬ್ಸಿಡಿ ಸಿಗುತ್ತೆ ಇವತ್ತು PMFEME ಅಡಿಯಲ್ಲಿ. ಮುಂದೆ 1 ಕೋಟಿವರೆಗೆ ಅವ್ನು ಬೆಳೆಸ್ಬೋದು. ಸೊ ಆದ್ದರಿಂದ ಸ್ಟಾರ್ಟಪ್ಪೇ ಮಾಡಬೇಕು ಅಂದರೆ ವಿನೂತನವಾದ ವಿಶೇಷವಾದ ಐಡಿಯಾ ಇರಬೇಕು ಅಂತಿಲ್ಲ. ನಾನು ಅರ್ಥ ಮಾಡಿಕೊಂಡಿರುವ, ನನ್ನ ಸುತ್ತಮುತ್ತ ಇರುವ ಅಥವಾ ನೋಡಿದ ಇನ್ನೊಂದು ಉದ್ಯೋಗವನ್ನು ನನ್ನ ಊರಿನಲ್ಲೋ ನನ್ನ ಪರಿಸರದಲ್ಲೋ ಮಾಡ್ಬೋದು. ಅಂದರೆ ಇತ್ತೀಚಿನ ದಿನದಲ್ಲಿ ಬೆಂಗಳೂರನ್ನ ನಾವು ಸ್ಟಾರ್ಟಪ್ ಹಬ್ ಅಂತಾನೆ ಕರಿತೀವಿ. ಇಡೀ ಇಂಡಿಯಾದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಬೆಂಗಳೂರಿನಲ್ಲೇ ಸ್ಟಾರ್ಟಪ್ಗಳನ್ನು ಹೈಯೆಸ್ಟ್ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಇದು ಒಂದು ಕಡೆಯಲ್ಲಾಯಿತು. ಮನೋಹರ್ ಮಸ್ಕಿ ಅವರೇ, ಈಗ ತಾವೇ ಮಾತನಾಡ್ತಾ ಇದ್ರಿ, ತಾವು ಸುಖದಲ್ಲೂ ಇದ್ರಿ, ಅದೇ ರೀತಿಯಲ್ಲಿ ಹಲವಾರು ಸೌಹಾರ್ದದಲ್ಲೂ ಇದ್ದಂಥವರು ಫೌಂಡರ್ ಆಗಿ. ಆದರೆ ಯಾವುದೇ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸಾಲ ಕೊಡುವಾಗ ಕೋಆಬ್ಲಿಗಂಟು ಇರಲೇಬೇಕು ಅಂತ ಹೇಳ್ತಾರೆ. ನೋಡಿ, ಸಾಲ ಪಡೆಯಬೇಕಾದಾಗ ಆತನಿಗೇನು ಅರ್ಹತೆ ಇರಬೇಕು ಅಂತ ಹೇಳಿದೆ ನಾನು. ಒಂದು, ಆತ ಯಾವ ಉದ್ದೇಶಕ್ಕೆ ಸಾಲ ಪಡಿತಾನೆ. ಎರಡನೇದು, ಸಾಲ ಪಡೆದ ಮೇಲೆ ಸಾಲ ಕೊಡೋದಕ್ಕೆ ಅಂದರೆ ಮರುಪಾವತಿ ಮಾಡೋಕ್ಕೆ ಅವನಿಗೆ ಸಾಮರ್ಥ್ಯ ಇದೆಯಾ. ಮೂರನೇದು, ಒಂದು ವೇಳೆ ಅವನ ಆ ಉದ್ಯೋಗ ವಿಫಲ ಆದ ಪಕ್ಷದಲ್ಲಿ ಅದನ್ನು ಪಡೆಯೋದಕ್ಕೆ ಅವನ ಹತ್ರ ಕೊಲಾಟ್ರಲ್ ಸೆಕ್ಯೂರಿಟಿ, ಒಂದು ಸ್ವಲ್ಪ ಭದ್ರತೆ ಇದೆಯಾ. ಯಾಕಂದರೆ ಸಾರ್ವಜನಿಕ ಹಣ, ಆತ ಫೇಲ್ ಮಾಡ್ಯಾನಂದ್ರೂ ಅದು ಬಿಡೋಕೆ ಬರೋದು. ಹಾಗೇನೆ ಯಾಕೆ ನಾವು ಕೋಆಬ್ಲಿಗೇಷನ್ ಕೇಳ್ತೀವಿ ಕನ್ನಡದಲ್ಲಿ, ಜಾಮೀನುದಾರ. ಸಾಕ್ಷಿ ಅಲ್ಲ, ಸಾಕ್ಷಿಗೆ ಯಾವುದೇ ಜವಾಬ್ದಾರಿ ಇಲ್ಲ. ಆದರೆ ಜಾಮೀನುದಾರ ಕಾನೂನಿನ ರೀತಿಯಲ್ಲಿ ಆತ ಸಹ ಸಾಲಗಾರ. ಇದನ್ನು ನಮ್ಮ ಕೇಳುಗರಿಗೆ ಮನೋಹರ್ ಮಸ್ಕಿ ಅವರೇ ಸ್ಪಷ್ಟವಾಗಿ ಹೇಳ್ಬಿಡೋಣ. ಯಾಕೆಂತಂದ್ರೆ ಭಾಳಷ್ಟು ಜನರಿಗೆ ಏನಾಗುತ್ತೆ ಅಂತಂದರೆ, ಒಂದು ಸಿಗ್ನೇಚರ್ ಹಾಕಪ್ಪ ಅಂತ ಹೇಳ್ಬಿಟ್ಟು ಸಾಲಗಾರ ಬಂದು ನನಗೆ ಇಬ್ಬರು ಸಿಗ್ನೇಚರ್ ತೊಗೊಂಬರೋದಕ್ಕೆ ಹೇಳಿದ್ದಾರೆ ಬ್ಯಾಂಕ್ನವರು, ನೀನು ನನಗೆ ಒಂದು ಶ್ಯೂರಿಟಿ ಕೊಡು ಅಂತ ಕಾಮನ್ ವರ್ಡಲ್ಲಿ ಹೇಳ್ಬಿಡ್ತಾರೆ. ಹಾಗಿದ್ರೆ ಇದು ಶ್ಯೂರಿಟಿ ಅಲ್ವಾ? ಅಲ್ಲ. ನೋಡಿ, ನಾನು ಅದರಲ್ಲಿ ಎರಡಿದೆ, ಒಂದು ಶ್ಯೂರಿಟಿ, ಇನ್ನೊಂದು ಕೋಆಬ್ಲಿಗೇಷನ್. ಎರಡರಲ್ಲೂ ಕೂಡ ನೀವು ಸಹಿ ಹಾಕಿದ ವ್ಯಕ್ತಿ ಆತ ಸಾಲವನ್ನು ಮರುಪಾವತಿ ಮಾಡುವಲ್ಲಿ ವಿಳಂಬ ಆದರೆ ನಿಮ್ಮ ಸಿಬಿಲ್ ಸ್ಕೋರು ಕಡಿಮೆ ಆಗುತ್ತೆ. ಮತ್ತೆ ಪುನಃ ನಾವು ಸಿಬಿಲ್ಗೆ ಬರ್ತೀವಿ. ಅಂದರೆ ನನ್ನ ಸಮಾಜದಲ್ಲಿ ನನಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಏನೋ ಚಟುವಟಿಕೆ ಮಾಡಕ್ಕೆ ಹೊರಟಿದ್ದಾನೆ. ಈಗ ನಾನು ಆಗಲೇ ಮದುವೆಗೆ ಹೇಳಿದೆ, ಇಲ್ಲೂ ಅಷ್ಟೇ ನೋಡಿ, ನಿಮ್ಗೆ ಆಗಲೇ ಏನು ಹೇಳಿದೆ ನಾನು, ಎಷ್ಟು ಸಂಬಳ ಬರುತ್ತೆ, ನಿಮ್ಮ ಮನೆತನ ಏನು, ಪ್ಲಸ್ ನಿಮ್ಮ ಆಸ್ತಿ ಏನಾದರೂ ಇದೆಯಾ, ಕೊಲಾಟ್ರಲ್ ಸೆಕ್ಯೂರಿಟಿ. ಇನ್ನೊಂದು ಕೇಳ್ತೀವಿ, ಯಾರಾದ್ರೂ ಪಕ್ಕದ ಆ ಹುಡುಗ ಹೆಂಗಿದನ್ರಿ ವಿವರಿಸ್ತೀವಲ್ವಾ. ದಿಸ್ ಈಸ್ ಲೈಕ್ ಎ ಕೋಆಬ್ಲಿಗೇಷನ್. ಅಂದರೆ ನಾವು ನೋಡಪ್ಪ, ಇಬ್ರು ಸಹಿ ತಗೊಂಬ, ನಿನ್ನ ಸುತ್ತ ಇರೋಂಥವ್ರು ಅಂದರೆ ಬ್ಯಾಂಕಿನ ಗ್ರಾಹಕರಾಗಿರ್ಬೇಕು ಅವರು, ನನಗೆ ಗೊತ್ತಿರಬೇಕಾಗಲಿ. ಅವರು ಹಾಕಿದ, ಯಾಕಂದ್ರೆ ನಾನು ಯಾರಿಗೆ ಫೋನ್ ಮಾಡ್ತೀನಿ, ನನಗೆ ಗೊತ್ತಿರೋರಿಗೆ ಫೋನ್ ಮಾಡ್ತೀನಿ, ನೋಡಿ ನಿಮ್ಮೂರ್ಲಿಂದ ಒಂದು ಪ್ರಸ್ತಾಪ ಬಂದಿದೆ, ಆ ಹುಡುಗ ಹೆಂಗೆ ಅಂತ. ಹಾಗೆ ನಮ್ಮ ಗ್ರಾಹಕರು ಗೊತ್ತಿರೋರು ನಿನ್ನನ್ನು ಇಂಟ್ರಡ್ಯೂಸ್ ಮಾಡಿದರೆ ನಾವು ನಿನಗೆ ಸಾಲ ಕೊಡ್ತೀವಿ. ಆವಾಗ ಅವ್ರದ್ದು ಜವಾಬ್ದಾರಿ ಇದೆ. ಹೌದು, ಇವ್ರು ನನಗೆ ಗೊತ್ತು, ಇವನು ಯೋಗ್ಯ ಇದ್ದಾನೆ, ಸಾಲ ಕೊಟ್ಟಲ್ಲಿ ಇದನ್ನು ಸರಿಯಾಗಿ ಉಪಯೋಗಿಸಿ ಆರ್ಥಿಕ ಶಿಸ್ತಿನಿಂದ ಹಿಡ್ಕೊಂಡು ವಾಪಸ್ ಕೊಡ್ತಾನೆ ಅಂತ ಹೇಳಿದಂಗೆ ಅವರು ಭರವಸೆ ಕೊಟ್ಟಂಗೆ ಅಲ್ಲಿ ಅಗ್ರಿಮೆಂಟಿಗೆ ಸಹಿ ಹಾಕ್ತಾರೆ. ಅವರು ಕೂಡ ಅವರು ಅಗ್ರಿಮೆಂಟಿಗೆ ಸಹಿ ಹಾಕ್ತಾರೆ. ಆದ್ದರಿಂದ ಆತ ಮರುಪಾವತಿ ಮಾಡದಿದ್ದಲ್ಲಿ
ಇವರ ಸಿಬಿಲ್ ಸ್ಕೋರು ಕಡಿಮೆ ಆಗುತ್ತೆ. ಒಂದೊಮ್ಮೆ ಆತ ಮರುಪಾವತಿ ಮಾಡದೇನೆ ಎಲ್ಲೋ ಅಬ್ಸ್ಕಾಂಡ್ ಆದ ಅಂತ ಇಟ್ಕೊಳ್ಳೋಣ, ಆಗ ಆ ಸಾಲದ ಜವಾಬ್ದಾರಿ ಯಾರ ಮೇಲೆ ಬರುತ್ತೆ? ಇವ್ರದೇ ಮೇಲೆ. ಅದಕ್ಕೆ ಆ ಶಬ್ದ ಹೇಳಿದೆ ನಾನು, ಸಹ ಸಾಲಗಾರ. ಅಂದ್ರೆ ಇದು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಬೇಕಾದಷ್ಟು ಪ್ರಕರಣಗಳಲ್ಲಿ ತೀರ್ಪಾಗೋಗ್ಬಿಟ್ಟಿದೆ. ಉದಾಹರಣೆಗೆ ನೀವು ಹೇಳ್ಬಿಟ್ರಿ, ಆ ಸಾಲಗಾರ ಅಬ್ಸ್ಕ್ಯಾಂಡ್ ಆಗಿ ಹೋಗ್ಬಿಟ್ಟ, ಇವನು ಇಲ್ಲೇ ಇದ್ದಾನೆ, ಯಾರು ಕೋಬ್ಲಿಗೇಷನ್ ಹಾಕಿದವನು. ಆವಾಗ ಬ್ಯಾಂಕು ಈತನ ಮೇಲೆ ಕಾನೂನು ಕ್ರಮ ಕೈಗೊಂಡು ಸಾಲ ವಸೂಲು ಮಾಡುತ್ತೆ. ಈತನ ಆಸ್ತಿಯನ್ನು ಹರಾಜಿಗೆ ತರಬಹುದು. ಇದು ಬಹಳಷ್ಟು ಸಂದರ್ಭದಲ್ಲಿ ಆಗಿದ್ದು. ಮನೋಹರ್ ಮಸ್ಕಿ ಅವರು ತಾವು ಈ ಕ್ಷೇತ್ರದಲ್ಲಿ ಅಪಾರ ಪರಿಣಿತರಾಗಿರೋದನ್ನ ಕೇಳ್ತಾ ಇರುವಂತದ್ದು. ಒಬ್ಬ ಸಾಲಗಾರ ಇರ್ತಾನೆ, ಕೊಲೆಟ್ರಲ್ ಅನ್ನು ಕೊಟ್ಟಿರ್ತಾನೆ, ಇಲ್ಲಿ ಸಹ ಸಾಲಗಾರ ಶ್ಯೂರಿಟಿನೋ ಅಥವಾ ವಿಟ್ನೆಸ್ ಹಾಕಿರ್ತಾನೆ. ಅವನ ಕೊಲೆಟ್ರಲ್ ಇರುವಾಗ ಇವನು ಹೇಗೆ ರೆಸ್ಪಾನ್ಸಿಬಲ್ ಆಗ್ತಾನೆ? ನೋಡಿ, ಮೊದಲೇದು ನೀವು ಶ್ಯೂರಿಟಿನೋ ವಿಟ್ನೆಸ್ ಹಾಕಿರ್ತಾನೆ ಅಂದ್ರೆ, ವಿಟ್ನೆಸ್ ಹಾಕಿದ್ರೆ ಇಲ್ಲಿ ಬರಲ್ಲ, ಇದು ಏನಂತ್ರಿ ಕೋಬ್ಲಿಗೇಷನ್. ನಾವು ಕೋಬ್ಲಿಗೇಷನ್ ತಗೊಳ್ಳೋದು ಜಾಸ್ತಿ. ಜನರಿಗೆ ಗೊತ್ತಿರೋಲ್ಲಿ ನಾವು ಅದು ಶ್ಯೂರಿಟಿ ಅಂತಾನು ಇಲ್ಲ, ಬ್ಯಾಂಕ್ನವ್ರು ಹೇಳ್ತಾರೆ ನೋಡಿ, ನೀವು ಇಲ್ಲಿ ಕೋಬ್ಲಿಗೇಷನ್ ಅದ್ರ ಮೇಲೆ ಸಹಿ ಮಾಡ್ತಾರೆ ಅವರು. ಹೌದಾ? ಕನ್ನಡದಲ್ಲಿ ಇದ್ರೆ ಜಾಮೀನ್ದಾರರ ಮೇಲೆ ಸಹಿ ಮಾಡ್ತಾರೆ. ಅಲ್ಲ, ಜಾಮೀನ್ದಾರರು ಸೈನ್ ಮಾಡ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಬ್ಯಾಂಕಿನಲ್ಲಿ ಕೊಡುವಂತ ಅಪ್ಲಿಕೇಶನ್ ಅನ್ನ ಮನೆಗೆ ಬಂದು ಸಿಗ್ನೇಚರ್ ತಗೊಂಡು ಹೋಗ್ತಾರೆ ಬ್ಯಾಂಕ್ ಮ್ಯಾನೇಜರ್ಗಳು. ಯಾರೇ ಬರಲಿ, ಆಫೀಸರು ಬರ್ತಾರೆ, ಯಾರೋ ಬರ್ತಾರೆ, ಅವ್ರ ಮುಂದೆ ತಗೋತಾರೆ. ಬಟ್ ಅಲ್ಲಿ ಇರುತ್ತೆ. ನಾವು ಅವ್ರಿಗೆ ಹೇಳ್ತೀವಿ, ನೀವು ನೋಡಿ ಈ ಸಾಲಕ್ಕೆ ಅವ್ರಿಗೆ ಜಾಮೀನ್ದಾರ ಹಾಕ್ತಾ ಇದ್ದೀರಿ ಅಂತ ಹೇಳಿ ಸಹಿ ತಗೋತಾರೆ. ಅಥವಾ ಅವಸರದಲ್ಲಿ ಹಾಗೆ ಇಟ್ಟಿರ್ಬೋದು. ಜಾಮೀನ್ದಾರರು ಓದಿ ಸಹಿ ಅಂತ ಗೊತ್ತಿರೋದಿಲ್ಲ. ಬಾಧ್ಯಸ್ಥರು. ಆಗ್ಲೇ ತಾವೊಂದು ಪ್ರಶ್ನೆ ಕೇಳಿದಿರಿ, ಆತರ ಆಲ್ರೆಡಿ ಕೊಲಾಟ್ರಲ್ ಸೆಕ್ಯೂರಿಟಿ ಕೊಟ್ಟಿದ್ರು, ನನ್ನ ಮೇಲೆ ಯಾಕೆ ಬರ್ತೀರಿ ಅಂತ. ನೋಡಿ, ಆತ ಒಂದು ಕೊಲಾಟ್ರಲ್ ಸೆಕ್ಯೂರಿಟಿ ಕೊಟ್ಟಿದ್ದಾನೆ ಸಾಲಗಾರ, ಅದನ್ನು ಮಾರಾಟ ಮಾಡೋದಕ್ಕೆ ನನ್ನ ಕಾನೂನಿನ ತೊಂದರೆ ಬರ್ಬೋದು. ಅಲ್ಲೇನೋ ಲಿಟಿಗೇಷನ್ ಇರ್ಬೋದು, ಅವ್ರ ಅಣ್ಣ ತಮ್ಮಂದಿರ್ದು ಇರ್ಬೋದು, ಅಕ್ಕ ತಂಗಿಯಂದ್ರಿ ಯಾರು ಹೆಣ್ಮಕ್ಳದ್ದು ಇರ್ಬೋದು, ಯಾರೋ ಮೈನಾರಿಟಿದು ಇರ್ಬೋದು. ನನಗೆ ತಕ್ಷಣ ಮಾರಾಟ ಮಾಡೋಕ್ಕೆ ಸಮಸ್ಯೆ ಆಗುತ್ತೆ. ಆದರೆ ಕೋಬ್ಲಿಗೇಟ್ ಚೆನ್ನಾಗಿದ್ದಾನೆ, ಆರ್ಥಿಕ ಚೆನ್ನಾಗಿದೆ, ಸಾಮಾಜಿಕವಾಗಿಯೂ ಆತ ಚೆನ್ನಾಗಿದ್ದಾನೆ. ಸೊ ನನ್ನ ಕೆಲಸ ಏನು, ಬ್ಯಾಂಕರ್ ಆಗಿ ಸಾರ್ವಜನಿಕ ಹಣ ಕೊಟ್ಟಿರೋದ್ರಿಂದ ಅದನ್ನು ಆದಷ್ಟು ಬೇಗ ವಾಪಸ್ ತಗೊಳ್ಬೇಕು. ಆದ್ದರಿಂದ ನನಗೆ ಯಾರು ಸೂಕ್ತ ಅನಿಸ್ತಾರೋ ಅವರಿಂದ ವಸೂಲು ಮಾಡೋ ಅಧಿಕಾರವನ್ನು ಬ್ಯಾಂಕ್ ಹೊಂದಿರುತ್ತದೆ. ಅವರು ಸಾಲಗಾರರ ಮೇಲಾದರೂ ಹೋಗಿ ಕಾನೂನು ಕ್ರಮ ತಗೊಂಡು ಮಾಡ್ಬೋದು, ಸಾಲಗಾರನ ಬಿಟ್ಟು ಬರೀ ಜಾಮೀನ್ದಾರ ಮೇಲಾದರೂ ರಿಕವರಿ ಮಾಡ್ಬೋದು. ಯಾಕೆಂದ್ರೆ ಇದನ್ನ ಬಹಳಷ್ಟು ಸಂದರ್ಭದಲ್ಲಿ ಕೇಳಿದಂತ ಉದಾಹರಣೆ ಇದೆ. ಅವನ ಆಸ್ತಿ ಕೋಟ್ಯಂತರ ರೂಪಾಯಿ ಮನೆಯನ್ನೇ ಅವನು ಕೊಲೆಟ್ರಲ್ ಕೊಟ್ಟಿದ್ದಾನೆ. ಆ ಮನೆಯನ್ನು ತಗೊಳ್ಳೋ ಬಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಇವರು ಕಾಸನ್ನು ಕೇಳ್ತಾರೆ, ರಿಕವರಿ ಕೇಳ್ತಾರೆ ಅಂತ ಹೇಳ್ತಿರ್ತಾರೆ. ನಮ್ಮ ಸುಕೋ ಬ್ಯಾಂಕಿನಲ್ಲೇ ನಡೆದ ಒಂದು ಘಟನೆ ಹೇಳ್ತೀನಿ. ನಾವು ಹುಬ್ಬಳ್ಳಿಯಲ್ಲಿ ಕೇಂದ್ರವಾಗಿದ್ದಂಥ ಒಂದು ಬ್ಯಾಂಕ್ ಇತ್ತು, ಪಟ್ಟಣ ಸಹಕಾರಿ ಬ್ಯಾಂಕ್. ಅದು ಸಮಸ್ಯೆಗಳ ಕಾರಣದಿಂದ ಸ್ವಲ್ಪ ತೊಂದರೆಗೊಳಗಾದಾಗ ಆ ಬ್ಯಾಂಕನ್ನು ನಾವು ಟೇಕ್ ಓವರ್ ಮಾಡಿದ್ದೀವಿ, ನಮ್ಮ ಬ್ಯಾಂಕಿನ ಜೊತೆ ವಿಲೀನ ಮಾಡ್ಕೊಂಡಿವಿ. ವಿಲೀನ ಮಾಡ್ಕೊಂಡ್ಮೇಲೆ ಅಲ್ಲಿ ಯಾವ್ಯಾವ NP ಆಗಿದ್ದು ಸಾಲ ಕಟ್ಟು ಬಾಕಿ ಅಂತೀವಲ್ಲ, ಆಗಿದ್ದಂಥ ವಸೂಲಾತಿಗೆ ಹೋದಾಗ ಅಲ್ಲಿ ಸಾಲಗಾರನ ಬದಲಿಗೆ ನಮಗೆ ಜಾಮೀನ್ದಾರ ಯೋಗ್ಯ ಅಂತ ಅನಿಸ್ತು. ಒಂದು ಪ್ರಕರಣದಲ್ಲಿ ನಾವು ಕೋರ್ಟಿನ ಆದೇಶನ ಪಡ್ಕೊಳ್ಳಿ ಜಾಮೀನ್ದಾರನ ಮನೆ ಜಪ್ತಿ ಮಾಡೋಕ್ಕೆ ಹೋದ್ವಿ. ಆತ ಸ್ವಲ್ಪ ಕೂಗಾಡ್ದ ನಮ್ಮ ಅಧಿಕಾರಿಗಳ ಜೊತೆಗೆ, ವಿತ್ ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೆ ಹೋಗಿರ್ತೀವಿ ಮನೆ ಜಪ್ತಿ ಮಾಡಲಿಕ್ಕೆ. ಮಾಡಿದಾಗ ಕೊನೆಗೇನೋ ಸ್ವಲ್ಪ ಸಮಯ ಕೇಳಿ ನಾನು ಒಂದು ವಾರದಲ್ಲಿ ಕಟ್ತೀನಿ ಇತ್ಯಾದಿ ಹೇಳಿ ತೊಗೊಂಡ. ಆದರೆ 3 ದಿವಸದಲ್ಲಿ ಆತ ಕೋರ್ಟ್ನಲ್ಲಿ ಕೇಸ್ ಹಾಕಿದ. ಬ್ಯಾಂಕಿನವರು ಸಾಲಗಾರನ ಮೇಲೆ ಹೋಗದೆ, ಸಾಲಗಾರ ಆಸ್ತಿ ಮೇಲೆ ಹೋಗದೆ ನನ್ನ ಮೇಲೆ ಬಂದಿದ್ದಾರೆ, ಇದು ತಪ್ಪು ಅಂಥೇಳಿ ಆತ ಬ್ಯಾಂಕಿನ ಅಧಿಕಾರಿಗಳು ಮತ್ತು ರಕ್ಷಣೆ ಕೊಟ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಿದ. ಮುಂದೆ ಅದು ಹಿಯರಿಂಗಿಗೆ ಬಂತು. ನಾವು ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ತೊಗೊಂಡು ಕೊಟ್ಟಿವಿ. ಸಾಲಗಾರ ಸಹ ಸಾಲಗಾರ ಇಬ್ಬರು ಒಂದೇ, ಯಾರಿಂದ ವಸೂಲು ಮಾಡಿದರೂ ಬ್ಯಾಂಕಿಗೆ ಏನು ವ್ಯತ್ಯಾಸ ಇಲ್ಲ, ಎಲ್ಲಿ ಸರಳವಾಗಿ ವೇಗವಾಗಿ ಮಾಡೋಕ್ಕಾಗತ್ತೆ ಅಲ್ಲಿ ಮಾಡ್ತೀವಿ ಅಂತ. ಸೊ ಆತನ ಕೇಸನ್ನು ವಜಾ ಮಾಡಿದ್ದು ಅಷ್ಟೇ ಅಲ್ಲದೆ ಕೋರ್ಟ್ ಸಮಯವನ್ನು ಹಾಳು ಮಾಡಿದ್ದೀರಿ ಅಂತ ಅವ್ರಿಗೆ ದಂಡ ಹಾಕಿದ್ದು. ಆದ್ದರಿಂದ ನಾನು ಹೇಳೋದು, ನೀವು ಬ್ಯಾಂಕಿನಲ್ಲಿ ಸಾಲ ಪಡೆಯೋರಿಗೆ ಸಹಿ ಹಾಕ್ತೀರಾ, ಆತ ನಿಮಗೆ ಗೊತ್ತಿರೋ ವ್ಯಕ್ತಿ ಆಗಿರಬೇಕು. ಆತ ಸಾಲ ಕಟ್ಟದಿದ್ದಲ್ಲಿ ನೀವು ಜವಾಬ್ದಾರಾಗಿರ್ತೀರಿ ಅನ್ನೋದು ಗೊತ್ತಿರಬೇಕು. ನಾ ಯಾರಿಗೂ ಹಾಕೋದಿಲ್ಲ ಅಂದರೆ ನಾಳೆ ನಿಮ್ಗೆ ಸಾಲ ಬೇಕಾದಾಗ ಬೇರೆಯವ್ರು ಬೇಕಲ್ಲ. ಹಾಗಾಗಿ ನಾವು ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ, ನಾವು ಸೋಷಿಯಲ್ ಅನಿಮಲ್ ಅಂದ್ಬಿಡ್ತೀವಿ. ಸೊ ಹಾಗಾಗಿ ಒಟ್ಟಿಗೆ ಬಾಳಬೇಕಾದ ಅಗತ್ಯ ಇರೋದ್ರಿಂದ ಪರಸ್ಪರ ನಾವು ಜಾಮೀನ್ದಾರವೋ ಅಥವಾ ಭದ್ರತೆಯನ್ನು ಕೊಟ್ಕೊಳ್ಳೇಬೇಕಾಗತ್ತೆ. ಆದರೆ ನೀವು ಆ ಎಚ್ಚರಿಕೆ ತೆಗೆದುಕೊಳ್ಳಿ, ನನ್ನ ಸಾಮರ್ಥ್ಯ ಎಷ್ಟಿದೆ ಸಹಿ ಹಾಕೋದಕ್ಕೆ. ಅಥವಾ 5 ಕೋಟಿ ಸಾಲ ತಗೊಳ್ಳೋಕ್ಕೆ ನನಗೆ ಹಾಕೋಕ್ಕಾಗಲ್ಲ, 50 ಲಕ್ಷ ಸಾಲ ತಗೊಳಕ್ಕೆ ಹಾಕಬಹುದಪ್ಪ. ನಮ್ಮ ಕೆಪಾಸಿಟಿ ಎಷ್ಟಿದೆ ಅಂದರೆ ಸಪೋಸ್ ನನ್ನ ಮೇಲೆ ಏನಾದರೂ ಬಂದರೆ ನನ್ನ ಜೀವನಕ್ಕೆ ತೊಂದರೆಯಾಗದೆ ನಾನು ಹಣ ಕಟ್ಟುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಅದಕ್ಕೆ ಈ ರೀತಿ ಮಾಡ್ಬೋದು, ಜಾಮೀನುದಾರರು ಆಗ್ಬೋದು. ಆದರೆ ಜಾಮೀನುದಾರರಿಗೆ ಈಕ್ವಲ್ ಆಗಿ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅನ್ನೋದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಜಾಮೀನ್ದಾರ ಒಂದು ವೇಳೆ ಸಾಲ ಕಟ್ಟಿಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಆ ಸಾಲಗಾರ ಅವನ ಹಣ ಹೋಗಿಬಿಡುತ್ತಲ್ಲ, ಸಾಲಗಾರ ಫ್ರೀ ಆಗಿಬಿಟ್ನಲ್ಲ, ಹಾಗೇನಿಲ್ಲ.
ಜಾಮೀನುದಾರ ಸಾಲಗಾರನ ಮೇಲೆ ಕೇಸ್ ಹಾಕಿ ಸಾಲ ವಸೂಲು ಮಾಡಿಕೊಳ್ಳಬಹುದು. ನಿನ್ನ ಪರವಾಗಿ ನಾನು ಹಣ ಕಟ್ಟಿರೋದ್ರಿಂದ ನೀನು ನನಗೆ ಹಣ ಕೊಡು ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ಬರುತ್ತೆ ಅಂತ. ಹಾಗಿದ್ರೆ ಇದನ್ನು ಕೂಡ ತಿಳಿದಿಟ್ಕೊಳ್ಳಿ. ಎಷ್ಟೋ ಸಂದರ್ಭದಲ್ಲಿ ಅವನು ಓಡೋಗ್ಬಿಟ್ಟ, ನನಗೆ ಅವನಿಗೆ ಸಿಗೋದೇ ಇಲ್ಲ, ನನ್ನ ಹಣ ಹೋಯ್ತು ಅನ್ನೋ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆತನ ಆಸ್ತಿ ಇದ್ದರೆ ನೀವು ಹಣ ಕಟ್ಟಿ ಆತನ ಆಸ್ತಿಗೆ ನೀವು ಕೇಸ್ ಹಾಕಿ ತೊಗೊಳ್ಬೋದು. ಹಾಗಿದ್ರೆ ಇದು ಕೂಡ ಅನುಕೂಲತೆ ಇದೆ ಅಂತಂದ್ರೆ ಜಾಮೀನು ಹಾಕೋದಕ್ಕೆ ತೊಂದರೆ ಇಲ್ಲ, ಹಾಕುವಾಗ ಎಚ್ಚರಿಕೆ ಇರಲಿ ಅಷ್ಟೇ. ಇಷ್ಟೇ, ಎಚ್ಚರಿಕೆಯಿಂದ ಮುಂದುವರಿಯಿರಿ. ಸರಿ, ಇದು ಜಾಮೀನು, ಸಾಲ ತಗೊಳ್ಳೋದು, ಸಾಲ ಕೊಡೋದು, ಈ ಥರದ್ದಕ್ಕೆಲ್ಲ ಆಯಿತು. ಇನ್ನು ಬ್ಯಾಂಕಿನ ವ್ಯವಹಾರಗಳಲ್ಲಿ ಠೇವಣಿ ಇಡೋದು ಇದೆ, ಹಣ ವರ್ಗಾವಣೆಯನ್ನು ಮಾಡುವಂಥದ್ದು ಇದೆ. ಇದರ ಬಗ್ಗೆ ಇನ್ನೂ ಬಹಳ ಮಾಹಿತಿನ ನಿಮ್ಮ ಹತ್ರ ತಿಳ್ಕೊಳ್ಳೋದಿದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡೋಣ ಅನ್ನೋದನ್ನು ಹೇಳ್ತಾನೆ. ನಮಸ್ಕಾರ, ಧನ್ಯವಾದ. ಇದುವರೆಗೆ ಬ್ಯಾಂಕಿಂಗ್ ಸಾಲ, ಸಾಲಗಾರರ ಜವಾಬ್ದಾರಿ, ಜಾಮೀನುದಾರರ ಜವಾಬ್ದಾರಿ, ಸಿಬಿಲ್ ಸ್ಕೋರ್ ಮತ್ತು ಸ್ಟಾರ್ಟ್ಅಪ್ ವಿಷಯ ಈ ಕುರಿತು ಬ್ಯಾಂಕಿಂಗ್ ಕ್ಷೇತ್ರದ ಅಪಾರ ಅನುಭವ ಹೊಂದಿದ ಮಾಜಿ ಎಂಎಲ್ಸಿಗಳಾದ ಮನೋಹರ್ ಮಸ್ಕೆ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.